ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳೊಂದಿಗೆ ಇಂದು ಬಸವ ಟಿವಿಯಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವದ ಸವಿನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಇವತ್ತು 76ನೇ ಸ್ವಾತಂತ್ರ್ಯ ದಿನದ ಸಂಭ್ರಮ ಆಗಿದ್ದರೂ ಕೂಡ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಇದು ಒಂದು ಭಾರತದ ಒಂದು ಅಮೃತ ಮಹೋತ್ಸವದ ಸಮಾರಂಭ ಅಂತಲೇ ಕರಿಬೋದು. ಆ ಒಂದು ಕಾರಣದಿಂದಲೇ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಹರ್ ಘರ್ ತಿರಂಗ ಅಭಿಯಾನ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಹಾಕ್ಕೊಂಡು ಪ್ರತಿಯೊಬ್ಬ ಭಾರತೀಯ ಮನೆಯಲ್ಲಿಗೂ ಕೂಡ ತ್ರಿರಂಗ ಧ್ವಜವನ್ನು ಮೊಳಗಿಸುವ ಒಂದು ಉದ್ದೇಶದಿಂದ ಇವತ್ತು ಈ ಸಂಭ್ರಮದ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಬಹುಶಃ ಎಲ್ಲ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಗಿಂತಲೂ ಕೂಡ ಇಂದಿನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿಯ ಒಂದು ಘಂಟನಾದ ಮೊಳಗಿಸ್ತಕ್ಕಂಥ ದಿನ ಆಗಿರುತ್ತೆ. ಹಾಗಾಗಿ ಇವತ್ತಿನ ಒಂದು ಸ್ವಾತಂತ್ರ್ಯ ದಿನ ಇದೆಯಲ್ಲ, ಒಂದು ವಿಶೇಷತೆ ಎಲ್ಲರ ಮೈಮನಗಳಲ್ಲಿ ಒಂದು ದೇಶಭಕ್ತಿ ತುಂಬುವುದ್ರ ಜೊತೆಗೆ ನಾವು ನಮ್ಮ ದೇಶವನ್ನು ಹೇಗೆ ಕಟ್ಟಬೇಕು, ಹೇಗೆ ಬೆಳೆಸಬೇಕು, ಮತ್ತು ಹಿಂದಿನ ಎಲ್ಲ ವಿಶ್ಲೇಷಣೆಗಳನ್ನು ಜೊತೆಯಾಗಿ ಅದನ್ನು ಒಂದು ಅವಲೋಕನ ಮಾಡ್ತಾ ಇವತ್ತು ಆ ಸ್ವಾತಂತ್ರ್ಯೋತ್ಸವದ ಸವಿನೆನಪು ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಸ್ವಾತಂತ್ರ್ಯೋತ್ಸವದ ಸವಿನೆನಪು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಶ್ರೀ ಬಸವ ಸ್ಟುಡಿಯೋಗೆ 4 ಜನ ಅತಿಥಿಗಳು ಬಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾ ಸ್ವಾತಂತ್ರ್ಯ ದಿನದ ಕೆಲವು ವಿಷಯಗಳನ್ನು ಮೆಲುಕು ಹಾಕೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಶ್ರೀಯುತ ಕೊಟ್ರೇಶ್ ಉಪ್ಪಾರರು, ಕೇಂದ್ರ ಕನ್ನಡ ಸಾಹಿತ್ಯ ಸಂಸ್ಥಾಪಕರು, ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮತ್ತು ಶರಣಾರ್ಥಿಗಳು. ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥವರು ಶ್ರೀಮತಿ ಲತಾಮಣಿ ತುರುವೇಕೆರೆ. ಇವರು ಶಿಕ್ಷಕಿ ಮತ್ತು ಕವಿಯತ್ರಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮತ್ತು ಶರಣಾರ್ಥಿಗಳು. ಇವತ್ತು ನಮ್ಮ ಮುಂದೆ ಇನ್ನಿಬ್ಬರು ಅತಿಥಿಗಳು, ಪ್ರೊಫೆಸರ್ ಮೂರ್ತಿ BM. ಇವರು ಉಪನ್ಯಾಸಕರು, ಜೊತೆಗೆ ಉತ್ತಮ ವಾಗ್ಮಿಗಳು. ಇವರು ಬೆಂಗಳೂರಿಂದ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಶರಣಾರ್ಥಿಗಳು. ಇನ್ನೊಬ್ಬರು ಅತಿಥಿಗಳು ಶ್ರೀಯುತ R. ಸತೀಶ್. ಇವರು ಪ್ರಾಂಶುಪಾಲರು, ಕಾಗದನಗರ ಆಂಗ್ಲ ಪ್ರೌಢಶಾಲೆ, ಭದ್ರಾವತಿಯಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮತ್ತು ಶರಣಾರ್ಥಿಗಳು. ವೀಕ್ಷಕರೇ, ಇವತ್ತಿನ ಒಂದು ಸ್ವಾತಂತ್ರ್ಯೋತ್ಸವದ ಸವಿನೆನಪು ಈ ಕಾರ್ಯಕ್ರಮಕ್ಕೆ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ 76ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ವೀಕ್ಷಕರೇ, ಇವತ್ತು 76ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮನ ಪ್ರಾರಂಭಿಸೋಣ. ಸ್ವಾತಂತ್ರ್ಯೋತ್ಸವ ಬಂದಿತು ಬನ್ನಿರಿ, ತಿರಂಗ ಬಾವುಟ ಹಾರಿಸಿರಿ, ಗುಲಾಮಗಿರಿಯ ವಿಮುಕ್ತಿ ಹೊಂದಿದ ಅಮೃತೋತ್ಸವ ಸ್ಮರಿಸಿರಿ. ಇವತ್ತು ಅಮೃತ ಮಹೋತ್ಸವ, ಯಾಕಂದರೆ 75 ವರ್ಷಗಳಾಯಿತು. ಈ ಒಂದು 75 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಭಾರತದಲ್ಲಿ ನಾವು ಕಂಡಿದ್ದೇನು, ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ನಾವು ಮಾಡಿದ್ದೇನು, ಈ ಎಲ್ಲ ಅಂಶಗಳ ಬಗ್ಗೆ ಇವತ್ತು ಒಂದು ವಿಶೇಷ ಚರ್ಚೆಯ ಮೂಲಕ ಈ ಸ್ವಾತಂತ್ರ್ಯದ ಸವಿ ಸಂಭ್ರಮವನ್ನು ಅನುಭವಿಸ್ತಾ ಹೋಗೋಣ. ಇವತ್ತು ನಮ್ಮ ಮುಂದೆ ಕೊಟ್ರೇಶ್ ಉಪ್ಪಾರರು, ಇವರು ಕೇಂದ್ರ ಕನ್ನಡ ಸಾಹಿತ್ಯ ಸಂಸ್ಥಾಪಕರು. ಇವರು ಮಾತಾಡ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದರೆ, ಈ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟ್ಟಗಳು. ಇವತ್ತು ನಮ್ಮ ಸ್ವಾತಂತ್ರ್ಯ ಪೂರ್ವದ ವಿಷಯಕ್ಕೆ ಬಂದರೆ, ಸ್ವಾತಂತ್ರ್ಯಕ್ಕೋಸ್ಕರ ಹಲವಾರು ದೇಶಭಕ್ತರು ತಮ್ಮ ನೆತ್ತರನ್ನು ಹರಿಸಿದ್ದು, ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿಬಿಟ್ಟು ಇವತ್ತು ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟ್ಟಗಳು ಅನ್ನೋ ವಿಷಯಕ್ಕೆ ಬಂದರೆ ಸರ್, ಮುಖ್ಯವಾಗಿ ನಾವಿಲ್ಲಿ 3 ಘಟ್ಟಗಳನ್ನು ನೋಡ್ತಾ ಇರ್ತೀವಿ. ಯಾಕಂದರೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ನಮ್ಮ ಹಿರಿಯರು ಏನು ಹೋರಾಟ ಮಾಡಿದ್ರು, ಆ ಒಂದು ಹೋರಾಟದ ಅವಧಿಯನ್ನು ಸಮಗ್ರವಾಗಿ ತೆಗೆದುಕೊಂಡಾಗ ಒಟ್ಟು 3 ಘಟ್ಟಗಳು ಬರುತ್ತೆ. ಇಲ್ಲಿ ಒಂದು ದೇಶೀಯ ರಾಜರುಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು, ಇನ್ನೊಂದು ದೇಶ ಪ್ರೇಮಿಗಳು, ಸ್ವತಂತ್ರ ಪ್ರೇಮಿಗಳು, ಸರದಾರರು ಪ್ರತ್ಯೇಕವಾಗಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು, ಇನ್ನು 3ನೇ ಹಂತವಾಗಿ ಈ ಕಾಂಗ್ರೆಸ್ ಮತ್ತು ಈ ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿ. ಈ 3 ಹೋರಾಟಗಳನ್ನು ನಾವು ಘಟ್ಟಗಳನ್ನು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಳಿಸ್ಬೋದು. ಏನು ಹೇಳ್ತೀರಾ ಸರ್, ಈ ಸ್ವಾತಂತ್ರ್ಯ ಒಂದು ಹೋರಾಟದ ಘಟ್ಟಗಳಿಗೆ ಬಂದರೆ ನಿಮ್ಮ ಅಭಿಪ್ರಾಯದಂತೆ ಅದು ಹೇಗಿತ್ತು ಮತ್ತು ಹೇಗೆ ನಡೀತು, ಇದು ಹೇಗೆ ಸ್ವಾತಂತ್ರ್ಯ ಗಳಿಕೆಗಳಿಗೆ ಅನುಕೂಲ ಆಯಿತು ಅಂತ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ನೋಡಿ, ಈಗ ಒಂದು ಅಮೃತ ಮಹೋತ್ಸವದ ಒಂದು ಹೊಸ್ತಿಲಲ್ಲಿ ನಾವು
ಸ್ವತಂತ್ರ ಹೋರಾಟದ ಸವಿ ನೆನಪಿಗಾಗಿ ಸಾಕಷ್ಟು 4 ವಿಷಯಗಳಡಿಯಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದು ನನಗೆ ಬಂದಿರತಕ್ಕಂಥದ್ದು ಸ್ವತಂತ್ರ ಚಳವಳಿಯಲ್ಲಿ ಒಂದು ಪ್ರಮುಖ ಘಟ್ಟಗಳು ಏನಿತ್ತು ಆ ಹೋರಾಟದ ಒಂದು ಹಾದಿಯಲ್ಲಿ ಅನ್ನೋದಕ್ಕೆ. ನೀವು ಈಗಾಗಲೇ 3 ಹಂತದಲ್ಲಿ ಅಂತ ಹೇಳಿದ್ರಿ. 1857ರಿಂದ 1905ರವರೆಗೂ ಪ್ರಥಮ ಹಂತ ಅಂತ ಕರಿತೀವಿ ನಾವು. 1906ರಿಂದ 1919ರವರೆಗೆ ದ್ವಿತೀಯ ಹಂತ ಅಂತ ಕರಿತೀವಿ. 19ರ ತರುವಾಯ 47ರವರೆಗೆ ತೃತೀಯ ಹಂತ ಅಂತಲೇ ಕರಿತೀವಿ. ಪ್ರಾರಂಭ ಹಂತದಲ್ಲಿ ಸರದಾರರು, ರಾಜರು ಅವರೆಲ್ಲ ಬರ್ತಾಯಿದ್ರೆ, 2ನೇ ಹಂತದಲ್ಲಿ ನಮಗೆ ನಮ್ಮ ದೇಶ ಪ್ರೇಮಿಗಳು, ಹೋರಾಟಗಾರರು ಬರ್ತಾರೆ. 3ನೇ ಹಂತವನ್ನು ನಾವು ಗಾಂಧಿಯುಗ ಅಂತಲೂ ಕರಿತೀವಿ. ಯಾಕೆಂದರೆ ಗಾಂಧಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನಾಗುತ್ತೆ 1919ರಲ್ಲಿ, ನಂತರ ಗಾಂಧಿ ಭಾರತಕ್ಕೆ ಬರ್ತಾರೆ. ಅಲ್ಲಿಂದ ಆದಂಥ ಒಂದು ಚಳುವಳಿಯ ಕಾಲಘಟ್ಟವನ್ನು ನಾವು ಗಾಂಧಿಯುಗ ಅಂತಲೇ ಕರಿತೀವಿ. ಈ ಪ್ರಾರಂಭದ ಹಂತ ಅಂತ ನಾನು ಹೇಳಿದೆ. ಪ್ರಾರಂಭ ಹಂತದಲ್ಲಿ 1857ರಿಂದ ಏನು ನಡೆಯುತ್ತೆ 1905ರವರೆಗೆ, ಇದನ್ನು ನಾವು ಪ್ರಥಮ ಹಂತ ಅಂತ ಕರಿತೇವೆ, ಸ್ವತಂತ್ರ ಹೋರಾಟದ ಪ್ರಥಮ ಹಂತ ಅಂತ. ಇಲ್ಲಿ ನಮಗೆ ಸಿಪಾಯಿ ದಂಗೆ ಬಹಳ ಪ್ರಮುಖವಾದಂಥ ಒಂದು ಘಟ್ಟ. ಇಡೀ ಒಂದು ಭಾರತೀಯ ಸ್ವತಂತ್ರ ಒಂದು ಚಳುವಳಿಗೆ ಒಂದು ದಿಕ್ಕನ್ನು ತೋರಿಸಿದಂಥ ಒಂದು ಅಂಶ ಇದು ಸಿಪಾಯಿ ದಂಗೆ ಅಂತಕ್ಕಂಥ. ಈ ಒಂದು ಹಂತದಲ್ಲಿ ಸಿಪಾಯಿ ದಂಗೆ ಇರ್ಬೋದು, ಮಂದಗಾಮಿಗಳ ಪಾತ್ರ ಮಹತ್ತರವಾಗಿರುತ್ತೆ. ಈ ಒಂದು ಹಂತದಲ್ಲಿ 1892ರಲ್ಲಿ ಬಂದಂಥ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಏನು ಬರುತ್ತೆ ಅದು ಇರ್ಬೋದು, ವಂಗಭಂಗ ಚಳುವಳಿ ಅಂತ ಏನು ಕರಿತೀವಿ ಅದು, ಸ್ವದೇಶಿ ಚಳುವಳಿಗಳು, ಮತ್ತು ಕಾಂಗ್ರೆಸ್ನಲ್ಲಿ 1885ರ ನಂತರ ಒಂದು ಬಿರುಕು ಕಾಣಿಸುತ್ತೆ. ಅದು ಸಹ ಸ್ವತಂತ್ರ ಚಳುವಳಿಯಲ್ಲಿ ಒಂದು ಪ್ರಮುಖ ಘಟ್ಟ ಆಗಿ ಕಾಣುತ್ತೆ. ನಾವು ಪ್ರಮುಖವಾಗಿ ಸಿಪಾಯಿ ದಂಗೆ, ಭಾರತದ ಒಂದು ಸ್ವತಂತ್ರ ಚಳುವಳಿಯನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥದ್ದೇ ಒಂದು ಸಿಪಾಯಿ ದಂಗೆಯಿಂದ. ಯಾಕೆ ಸಿಪಾಯಿಗಳು ಒಂದು ದಂಗೆ ಮಾಡಿದರು ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ, ಏನಾಯಿತು, ಅದರ ಪರಿಣಾಮ ಏನಾಯಿತು ಎಂಬುದು ಬಹಳ ಮಾತ್ರ. ಸಿಪಾಯಿ ದಂಗೆಯನ್ನು ನಾವು ಭಾರತೀಯ ದಂಗೆ ಅಂತಲೂ ಕರಿತೀವಿ. ಕೆಲವು ಇತಿಹಾಸಕಾರರು ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮ ಅಂತಲೂ ಅದನ್ನು ಕರಿತೀವಿ. ಬಹುಶಃ ನೋಡಿ, ಅವತ್ತಿನ ಒಂದು ಕಾಲಘಟ್ಟದಲ್ಲಿ ಇಡೀ ಬ್ರಿಟಿಷ್ ಸೈನಿಕರಿದ್ದಿದ್ದು ಭಾರತದಲ್ಲಿ 50,000 ಮಾತ್ರ. 50,000 ಬ್ರಿಟಿಷ್ ಸೈನಿಕರಿದ್ದರು. ಭಾರತೀಯ ಸೈನಿಕರು 8 ಲಕ್ಷ ಸೈನಿಕರಿದ್ದರು. ಒಂದು ವಿದೇಶಿಯರ ಒಂದು ಆಡಳಿತದ ಒಂದು ಕಪಿಮುಷ್ಟಿಯಲ್ಲಿ ನಮ್ಮ ಭಾರತ ಅವತ್ತು ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಅವರು ಏನು ಒಂದು ಪ್ರಮುಖವಾಗಿ ಅವತ್ತಿನ ಒಂದು ಕಾಲಘಟ್ಟದಲ್ಲಿ ಬಹದ್ದೂರ್ ಶಾ ಇರ್ಬೋದು, ನಾನಾ ಸಾಹೇಬ್ ಇರ್ಬೋದು, ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಇವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಈ ಒಂದು ಕಾಲಘಟ್ಟದಲ್ಲಿ. ಅಲ್ಲಿ ಊಳಿಗಮಾನ್ಯ ಪದ್ಧತಿ ಇರ್ಬೋದು, ಆ ಒಂದು ಕುಲೀನರು, ಭೂಮಾಲೀಕರು, ರೈತರು ಎಲ್ಲರೂ ಸಹ ಈ ಒಂದು ಚಳುವಳಿಯಲ್ಲಿ ಭಾಗಿಯಾಗೋದನ್ನು ನಾವು ನೋಡ್ತೀವಿ. ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ವಿರುದ್ಧ ಅವರು ಏನು ನಮ್ಮ ಭಾರತೀಯ ಒಂದು ಪರಂಪರೆಗೆ ಧಕ್ಕೆಯನ್ನು ಮತ್ತು ಇಲ್ಲಿನ ಭಾವನೆಗಳಿಗೆ ನೋವನ್ನು ಉಂಟು ಮಾಡ್ತಾರೆ. ಅದರ ವಿರುದ್ಧವಾಗಿ ದಂಗೆ ದೆಹಲಿಯ ಒಂದು ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಮೀರತ್ ಎಂಬ ಒಂದು ಸ್ಥಳದಿಂದ ಆರಂಭ ಆಗುತ್ತೆ ಸಿಪಾಯಿ ದಂಗೆ. ಇದನ್ನು ನಾವು ಮಹಾದಂಗೆ ಅಂತಲೂ ಸಹ ನಾವು ಕರಿತೀವಿ. ಈ ಒಂದು ದಂಗೆ ಆಗಿದ್ದರಿಂದ ಏನಾಗುತ್ತೆ ಅಂತಂದರೆ ಮೊಘಲ್ ಸಾಮ್ರಾಜ್ಯದ ಔಪಚಾರಿಕ ಅಂತ್ಯ ಕಾಣುತ್ತೆ ಭಾರತದಲ್ಲಿ. ಅನಂತರ ಭಾರತದಲ್ಲಿ ಕಂಪನಿ ಆಡಳಿತ ಅಂತ್ಯ ಆಗುತ್ತೆ. ಅಲ್ಲಿವರೆಗೆ ಕಂಪನಿ ಆಡಳಿತ ಇರುತ್ತೆ. 1600ರಲ್ಲಿ ಬಂದಂಥ ಒಂದು ಈ ಕಂಪನಿ, ಬ್ರಿಟಿಷ್ ಕಂಪನಿ ಅಲ್ಲಿವರೆಗೆ ಆಡಳಿತ ಮಾಡ್ತಾ ಇರುತ್ತೆ. ಅಲ್ಲಿಂದ ಇನ್ನೊಂದು ಆಡಳಿತ ವ್ಯವಸ್ಥೆ ಪ್ರಾರಂಭ ಆಗುತ್ತೆ. ಯಾವಾಗ ಒಂದು ನಮ್ಮ ಸಿಪಾಯಿಗಳು ಅವ್ರನ್ನ ಹತ್ತತ್ರ ಎಷ್ಟು 6,000 ಬ್ರಿಟಿಷರನ್ನು ಕೊಲ್ತಾರೆ. ಬಹುದೊಡ್ಡ ದಂಗೆ. ಅಷ್ಟೊಂದು ಸಂಖ್ಯೆಯಲ್ಲಿ ಬ್ರಿಟಿಷರನ್ನು ಕೊಂದಿದ್ದು ಮತ್ತೆ ಯಾವ ಕಾಲಘಟ್ಟದಲ್ಲಿ ನಾವು ನೋಡಲ್ಲ. ಹಂಗಾಗಿನ ಅದನ್ನು ನಾವು ಬಹುಮುಖ್ಯವಾದಂಥ ಒಂದು ಘಟ್ಟ ಅಂತ ಕರಿತೀವಿ 1957. ಅದರ ನಂತರ ಬಂದಂಥದ್ದು ಬ್ರಿಟಿಷ್ ಕ್ರೌನ್ಸ್ ಅಂತಂದು ಆಡಳಿತ ವ್ಯವಸ್ಥೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಭಾರತೀಯರನ್ನು ಯಾವ ರೀತಿ ಹಿಡಿದಿಟ್ಟಬೇಕು, ಸುಮ್ಮನೆ 6,000 ಜನರನ್ನು ಕೊಲ್ಲೋದಂದರೆ ಸಾಮಾನ್ಯ ಅಲ್ಲ. ಅದು ಬ್ರಿಟಿಷರನ್ನು ಕೊಲ್ಲೋದು ಅಂತಂದರೆ ಇಂಥ ಒಂದು ದಂಗೆ ಇಡೀ ಕಂಗಾಲಾಗಿ ಹೋಗ್ತಾರೆ ಅವರು ಬ್ರಿಟಿಷರು. ಮುಂದೆ ಭಾರತವನ್ನು ಯಾವ ರೀತಿ ನಾವು ನಿಗ್ರಹಿಸಬೇಕು, ಯಾವ ರೀತಿ ಕಂಟ್ರೋಲ್ ತಗೋಬೇಕು ಅಂತಂದು ಏನು ಮತ್ತೆ ಮಿಷನ್ ಬರುತ್ತೆ.
ಅದು ಆಡಳಿತವನ್ನು ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ಕೌನ್ಸಿಲರ್ಗಳು ಸ್ಟಾರ್ಟ್ ಆಗ್ತಾರೆ ಅಲ್ಲಿಂದ. ಒಳ್ಳೆ ಅಂಶಗಳನ್ನು ಇವತ್ತು ಪ್ರಸ್ತುತ ಮಾಡಿದ್ವಿ. ವೀಕ್ಷಕರು ನೋಡಿದ್ರಲ್ಲ, ಇವತ್ತು 1857 ಸಿಪಾಯಿ ದಂಗೆನ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಅದಕ್ಕಿಂತ ಹಿಂದಿನ ಹಂತದ ಒಂದು ಘಟ್ಟದಲ್ಲಿ ಏನಾಗುತ್ತೆ ಅಂದರೆ, ದೇಶೀಯ ರಾಜರುಗಳ ಆಳ್ವಿಕೆ ಕಾಲದಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವರು ನೋಡ್ಬೋದು, ಆಮೇಲೆ ಹೈದರ್ ಅಲಿಗಳು, ಮತ್ತು ನಮ್ಮ ಕರ್ನಾಟಕಕ್ಕೆ ಬಂದ ರಾಣಿ ಯಾರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಅಬ್ಬಕ್ಕ ದೇವಿ ಇರ್ಬೋದು, ಲಕ್ಷ್ಮೀ ದೇವಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಈ ಥರದ ಒಂದು ಹೋರಾಟಗಾರರು ಆಗಾಗ ಅಲ್ಲಲ್ಲಿ ನಮ್ಮ ದೇಶೀಯ ರಾಜರುಗಳಲ್ಲಿ ಕಂಡು ಬಂದರೂ ಕೂಡ ಅದು ಪ್ರಾಥಮಿಕ ಹಂತದ ಹೋರಾಟ ಅಂತ ಮೊದಲ ಘಟ್ಟ ಅಂತ ಕರೆದ್ರು ಕೂಡ ಈ ಎರಡನೇ ಘಟ್ಟ ಏನು ಕೊಟ್ರೇಶ್ ಉಪ್ಪಾರ್ ಅವರು ಏನು ಇವತ್ತು ಪ್ರಸ್ತುತಪಡಿಸಿರಲ್ಲ 1857 ದಂಗೆ ಇದೆಯಲ್ಲ, ಅದು ಸ್ವಾತಂತ್ರ್ಯದ ಪ್ರಥಮ ಸಂಗ್ರಾಮ ಅಂತ ಇತಿಹಾಸದಲ್ಲಿ ದಾಖಲಾಗುತ್ತೆ. ಬಹುಶಃ ನಮ್ಮ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಈ ಅಂಶ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಯಾಕೆಂತಂದರೆ ಭಾರತೀಯರು ಸಾಂಪ್ರದಾಯವಾದಿಗಳು ಅಲ್ಲಿರ್ತಕ್ಕಂಥ ಒಂದು ಹಂದಿಯ ಕಬ್ಬಿನ ತೋಟಗಳನ್ನು ಸವರಿದ ಕೊಬ್ಬು ಸವರಿದ ತುಪಾಕಿಗಳನ್ನು ಗುಂಡುಗಳನ್ನು ಬಳಸ್ತಕ್ಕಂಥ ಒಂದು ಅಂಶವನ್ನು ಭಾರತೀಯರು ಸಂಪ್ರದಾಯವಾದಿಗಳು ಅದನ್ನು ವಿರೋಧ ಮಾಡ್ತಾರೆ. ಬಟ್ ಬ್ರಿಟಿಷರು ಅದನ್ನು ಒಪ್ಕೊಳ್ಳಲ್ಲ. ಕೊನೆಗೆ 6 ಲಕ್ಷ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು ಇವರು. 6 ಲಕ್ಷ ಇರ್ತಕ್ಕಂಥ ಸೈನಿಕರು ಹೇಗೆ ದಂಗೆ ಆಯಿತು, ಅದು ಹೇಗೆ ಪ್ರಥಮ ಸ್ವಾತಂತ್ರ್ಯದ ಹೋರಾಟದ ಸಂಗ್ರಾಮ ಅನಿಸ್ಕೊಳ್ತು. ಮತ್ತೆ ಬರ್ತೀನಿ ಸರ್. ಮತ್ತೆ ಈ ಸ್ವಾತಂತ್ರ್ಯದ ಹಂತಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬಿಟ್ರೆ ಸಾಕಷ್ಟು ವಿಷಯಗಳು ಬರ್ತವೆ. ನಾನೀಗ ಮೂರ್ತಿ BM ಅವ್ರ ಹತ್ರ ಹೋಗ್ತೀನಿ. ಸರ್, ಕೊಟ್ರೇಶ್ ಉಪ್ಪಾರ್ ಅವರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಹೋರಾಟ ಮತ್ತು ದಂಗೆ ವಿಷಯಗಳಿಗೆ ಬಂದಾಗ ಎಷ್ಟೋ ಸಂದರ್ಭಗಳಲ್ಲಿ ಭಾರತದ ಒಂದು ಅಸಹಾಯಕ ಪರಿಸ್ಥಿತಿ ಇತ್ತು. ನಿಮ್ಮ ಪಾಲಿಗೆ ನಾನು ಕೊಡ್ತಕ್ಕಂಥ ವಿಷಯ ಏನು ಅಂತಂದರೆ, ಈ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಮತ್ತು ಭಾರತದ ಒಂದು ಅಸಹಾಯಕ ಪರಿಸ್ಥಿತಿ ಹೇಗಿತ್ತು ಅಂತಂದು ನಾವು ಎಷ್ಟೋ ಆಯಾ ಕಾಲಘಟ್ಟದಲ್ಲಿ ರಾಜರುಗಳಾಗಲಿ ಅಥವಾ ಸರ್ದಾರರುಗಳಾಗಲಿ ಪಾಳೆಗಾರರ ಒಂದು ಸಮಯದಲ್ಲಾಗಲಿ ಅಲ್ಲಲ್ಲಿ ಆ ಭಾಗದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಇದ್ದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಆ ಒಂದು ಹೋರಾಟ ಇದೆಯಲ್ಲ ಒಂದು ಉನ್ನತ ಸ್ತರಕ್ಕೆ ಬರಲಿಲ್ಲ. ಅದು ಅಲ್ಲಲ್ಲಿಗೆ ದಂಗೆಯನ್ನು ಅಸಹಾಯಕ ಸ್ಥಿತಿಯನ್ನು ಇಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಏನೂ ಮಾಡಲಾಗತಕ್ಕಂಥ ಸ್ಥಿತಿ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ಈ ಭಾರತೀಯರ ಹೋರಾಟ ಹೆಂಗಾಯಿತು ಅಂತಂದರೆ ಒಂಥರ ಹಲ್ಲು ಕಿತ್ತ ಹಾವಿನ ಥರ ಆಗಿಬಿಟ್ಟಿತ್ತು. ಏನು ಹೇಳ್ತೀರಾ ಸರ್, ಈ ಭಾರತದ ಒಂದು ಆಡಳಿತ ವ್ಯವಸ್ಥೆ ಮತ್ತು ಬ್ರಿಟಿಷರ ಆಡಳಿತ ವ್ಯವಸ್ಥೆ ಮತ್ತು ಭಾರತೀಯರ ಒಂದು ಅಸಹಾಯಕ ಪರಿಸ್ಥಿತಿ ಬಗ್ಗೆ ನಿಮ್ಮ ಉತ್ತರ ಏನು ಅಂತ? ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಶರಣಾರ್ಥಿಗಳು. ಬಹಳ ಉತ್ತಮವಾದಂಥ ವಿಷಯ ಸರ್ ಇದು. ಇವತ್ತು ನಾವು ಅಮೃತ ಮಹೋತ್ಸವದ ಒಂದು ಸವಿ ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಹೇಳಿದ್ರು. ಈ ಒಂದು 1600 ಕ್ರಿಸ್ತಶಕ ಆವಾಗ ಈ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಶುರುವಾಗುತ್ತೆ. 1612ರಲ್ಲಿ ಸೂರತ್ತಲ್ಲಿ ಅವರ ಒಂದು ಬೇಸ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಲ್ಲಿಂದ ಬರಬೇಕಾದ್ರೆ ಏನಕ್ಕೋಸ್ಕರ ಬಂದರು, ವ್ಯಾಪಾರಕ್ಕೋಸ್ಕರ ಮಾತ್ರ ಬಂದಿದ್ದು. ಅದೊಂದು ವ್ಯಾಪಾರದ ಕಂಪನಿ. ಅವರು ಬ್ರಿಟಿಷ್ ಸರ್ಕಾರ ಅಲ್ಲ, ಅದು ಬ್ರಿಟಿಷ್ ಸರ್ಕಾರದವ್ರ ಕಡೆಯಿಂದ ಒಂದು ಲೈಸೆನ್ಸ್ ತೊಗೊಂಡು ನಾವು ಈ ಕಡೆ ಬಿಸ್ನೆಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಬಂದರು. ನಮ್ಮ ಈ ಕಡೆ ಬಂದರೆ ನಮ್ಮ ಪೂರ್ವ ಭಾಗದಲ್ಲಿ ಬಂದರೆ ಭಾರತ ದೇಶ ಅಥವಾ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ದೇಶಗಳಲ್ಲಿ ಸಾಕಷ್ಟು ಉತ್ತಮವಾದಂತಹ ಒಂದು ಸಾಂಬಾರು ಪದಾರ್ಥಗಳಾಗಿರ್ಬೋದು ಅಥವಾ ಹುಣ್ಣೆ, ಕಾಟನ್ನು ಈ ಥರದ್ದೆಲ್ಲ ಭಾಳ ಚೆನ್ನಾಗಿ ಒಳ್ಳೆ ತುಂಬ ಉತ್ತಮ ಗುಣಮಟ್ಟದಂತಹ ಒಂದು ವಸ್ತುಗಳು ಸಿಗ್ತಾಯಿತ್ತು. ಅದಕ್ಕೋಸ್ಕರ ಮೂಲತಃ ಅವರು ಬಂದಿದ್ದಿಲ್ಲಿ. ಇಲ್ಲಿ ಬಂದ ನಂತರ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ರು. ಅದರಿಂದ ಅವ್ರಿಗೆ ಲಾಭ ಬರೋಕ್ಕೂ ಶುರುವಾಯಿತು. ಇಲ್ಲಿನ ಪರಿಸ್ಥಿತಿಯನ್ನು ಅವರು ಅರ್ಥೈಸಿಕೊಂಡ್ರು. ಇಲ್ಲಿ ಪರಿಸ್ಥಿತಿ ಯಾವ ಥರ ಇತ್ತು ಅಂತಂದರೆ, ನಮ್ಮ ಭಾರತ ಒಂದು ದೇಶ ಅಂತಕ್ಕಂಥ ಪರಿಕಲ್ಪನೆ ನಮ್ಮಗಳಿಗೆ ಇರಲಿಲ್ಲ. ಇದು ಸಾಕಷ್ಟು ಜನ ಈ ಒಂದು ಬೇರೆ ಬೇರೆ ಸಣ್ಣ ಪುಟ್ಟ ರಾಜ್ಯಗಳು ಅವರವರ ಒಂದು ಆಡಳಿತವನ್ನು ನೋಡ್ಕೊಳ್ತಾ ಮತ್ತು ಅವರವರಲ್ಲಿ ಒಳಜಗಳಗಳು ಕಿತ್ತಾಟಗಳು ನಡ್ಕೊಂಡು ಹೋಗ್ತಾ ಇತ್ತು. ಈ ಒಂದು ಸಂದರ್ಭವನ್ನು ಅವರು ಯಾವ ಥರ ಅವರಿಗೆ ಬೇಕಾದ ಅನುಕೂಲಕರ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ನಿಧಾನಗತಿಯಲ್ಲಿ ಈ ರಾಜರುಗಳನ್ನು ತಮ್ಮ ಒಂದು ತಮ್ಮ ಅಧೀನದಲ್ಲಿ ತಗೊಳ್ಳೋಕ್ಕೋಸ್ಕರ ಬಹಳ ವ್ಯವಸ್ಥಿತವಾಗಿ ಒಂಥರ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಅಂತ ಪ್ಲಾನಿಂಗಲ್ಲಿ ಬಂದುಬಿಟ್ಟು ಹಲವಾರು ಅನೇಕ ಹಂತಗಳಲ್ಲಿ ಅನೇಕವಾದಂತಹ ವಿಧಾನಗಳ ಮುಖಾಂತರ ಇಡೀ ದೇಶವನ್ನು ಆಕ್ರಮಣ ಮಾಡ್ಕೊಳ್ತಾ ಬಂದು 1857 ಇಡೀ ಭಾರತವನ್ನು ಅವರು ತಮ್ಮ ಅಧೀನಕ್ಕೆ ಒಳಪಡಿಸ್ಕೊಳ್ತಾರೆ. ಹಂಗಂದ ಮಾತ್ರಕ್ಕೆ ನಮ್ಮ ಭಾರತೀಯರೇನು ಸುಮ್ಮನೆ ಇದ್ದರಾ? ನೀವೊಂದು ಚೆನ್ನಾಗಿ ಹೇಳಿದ್ರಿ, ರಾಜರ ಒಂದು ಹಂತದಲ್ಲಿ ರಾಜರು ಬರ್ತಾರೆ, ರಾಜರು ಅವರು ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು. ನಮ್ಮ ಭಾರತೀಯರು ಸುಮ್ಮನೆ ಇರಲಿಲ್ಲ ಸರ್. ಅವರು ಬಂದಾಗ ಪ್ರಾರಂಭದಲ್ಲಿ ಇವರು ವಿರೋಧಿಸ್ತಾ ಇದ್ರು. ಅಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಒಂದು ರಾಜ ಅವರನ್ನು ವಿರೋಧಿಸಬೇಕಾದರೆ ಪಕ್ಕದ ರಾಜ ಏನು ಮಾಡ್ತಾ ಇದ್ದ, ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದ, ಬೆಂಬಲ ಕೊಡ್ತಾ ಇರಲಿಲ್ಲ. ಅಲ್ಲಿ ಒಗ್ಗಟ್ಟಿನ ಕೊರತೆ ಅಂತಕ್ಕಂಥದ್ದು ಇತ್ತಲ್ಲ, ಅದರಿಂದ ಬ್ರಿಟಿಷವರಿಗೆ ಒಂದು ಹಬ್ಬ ಥರ ಆಯ್ತದು. ಸೊ ಒಬ್ಬೊಬ್ಬರನ್ನ ಸೋಲ್ಸ್ಕೊಂಬೋದು. ಅದಕ್ಕೆ ಕೆಲವಾರು ಒಂದು ವಿಧಾನಗಳನ್ನು ಅವರು ಅಳವಡಿಸ್ಕೊಳ್ತಾರೆ. ಮೊದಲನೇದಾಗಿ ಯಾರು ವೀಕ್ ಇರ್ತಾರೆ, ದುರ್ಬಲರಾಗಿರ್ತಾರೆ, ಅವ್ರ ಮೇಲೆ ಹೋಗಿ ಯುದ್ಧ ಮಾಡೋದು. ಹೆಂಗಿದ್ರು ಅವ್ರಿಗೆ ಗೊತ್ತಿತ್ತು ಯಾರು ಬೇರೆಯವ್ರ ಸಹಾಯಕ್ಕೆ ಬರೋದಿಲ್ಲ ಇಲ್ಲಿ ಅಂತಕ್ಕಂಥದ್ದು. ಎರಡನೇದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ನಿಯಮ ತಗೊಂಬರ್ತಾರೆ.
ಬ್ರಿಟಿಷರ ಅನುಮತಿ ಇಲ್ಲದೆ ಯಾರೂ ಕೂಡ ಮಕ್ಕಳಿಲ್ಲದೆ ಇರತಕ್ಕಂಥ ರಾಜ ರಾಣಿಯರು ಯಾರನ್ನೂ ಕೂಡ ದತ್ತು ತೊಗೊಳ್ಳೋಂಗಿಲ್ಲ. ಒಂದು ವೇಳೆ ದತ್ತು ತೊಗೊಂಡ್ರೂ ಕೂಡ ಅವರನ್ನು ಮುಂದಿನ ರಾಜ ಅಥವಾ ಆಡಳಿತಗಾರ ಅಂತ ಈ ಬ್ರಿಟಿಷ್ ಸರ್ಕಾರದವರು ಅವರನ್ನು ಗುರುತಿಸೋದಿಲ್ಲ. ಈ ಥರ ಒಂದು ಪದ್ಧತಿ ತೊಗೊಂಬರ್ತಾರೆ. ಅದರಿಂದ ಬಹಳಷ್ಟು ತೊಂದರೆಗಳಾಗುತ್ತೆ. ರಾಣಿ ಲಕ್ಷ್ಮೀಬಾಯಿ ಅವರ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ. ಅನೇಕ ಝಾನ್ಸಿ, ಸತಾರಾ, ಸಂಬಾಲ್ಪುರ, ಉದಯಪುರ, ಜೋಧ್ಪುರ ಈ ಸಾಕಷ್ಟು ಪ್ರದೇಶಗಳನ್ನು ಅವರು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಳ್ತಾರೆ. ಇನ್ನೊಂದು ಬಹಳ ವ್ಯವಸ್ಥಿತವಾಗಿ ಅವರು ಮಾಡ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ ಅಂತ ನೀವು ಕೇಳಿರಬೇಕು. ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಒಂದು ಒಪ್ಪಂದ. ಈ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಕೆಲವು ರಾಜರಿಗೆ ಅವರವರಲ್ಲೇ ಒಂದು ದುರ್ಬಲ ಮನಸ್ಸು ಬಂತು. ನಮ್ಮ ರಾಜ್ಯವನ್ನು ನಾನು ಕಾಪಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಆಫರ್ ಕೊಡ್ತಾರೆ ಅವ್ರಿಗೆ. ಈಗ ಒಂದು ಒಪ್ಪಂದ ಮಾಡ್ಕೊಳ್ಳೋಣ, ಯಾರಾದರೂ ನಿಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತಕ್ಕಂಥ ಒಂದು ಸುಳ್ಳು ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಒಪ್ಪಂದವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಭಾರತೀಯ ದೇಶೀಯ ರಾಜರುಗಳನ್ನು ಯಾವ ಥರ ಅವರ ಕೈಗೊಂಬೆಗಳಾಗಿ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಅಲ್ಲಿ ಆ ಒಪ್ಪಂದದಲ್ಲಿ ಏನಿರುತ್ತೆ, ನೀವು ಅವ್ರು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಬೇರೆ ರಾಜರ ಜೊತೆಯಲ್ಲಿ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡೋಂಗಿಲ್ಲ, ಯಾವುದೇ ಯುದ್ಧಗಳನ್ನು ನೀವು ಮಾಡೋಂಗಿಲ್ಲ. ಜೊತೆಗೆ ಅವರ ಒಂದು ಆಫೀಸ್ ಇರುತ್ತಲ್ಲ, ಅವರ ಒಂದು ಕೋರ್ಟ್ನಲ್ಲಿ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ರೆಸಿಡೆಂಟ್ ಅಂತ ಇರ್ತಾನೆ, ಅವನು ಅಲ್ಲಿರಬೇಕು. ಇಲ್ಲಿ ಏನು ನಡೀತಾ ಇರುತ್ತೆ ಇವರ ಒಂದು ಆಡಳಿತದಲ್ಲಿ ಪ್ರತಿಯೊಂದು ಕೂಡ ಬ್ರಿಟಿಷ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನಿಸಲಾಗುತ್ತೆ. ಅಂದರೆ ಹೆಂಗಾಯ್ತು ಇಲ್ಲ ಅಂತಂದರೆ ನಮ್ಮ ಭಾರತೀಯ ರಾಜರುಗಳು ಬ್ರಿಟಿಷರ ಕೈಗೊಂಬೆಗಳಾದರು. ಇವ್ರಿಗೆ ಯಾವುದೇ ರೀತಿ. ಮತ್ತು ಇನ್ನೊಂದು ಭಾಳ ಅಲ್ಲಿ ನಾವು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಪನ್ಮೂಲವನ್ನು ಬಳಸ್ಕೊಂಡು ಯಾವ ಥರ ಅವರ ಸೈನ್ಯವನ್ನು ಅವರು ನಡೆಸ್ಕೊಂಡ್ರು ಅಂತಕ್ಕಂಥದ್ದು. ಉದಾಹರಣೆಗೆ ಈಗ ನಾನೊಬ್ಬ ರಾಜ, ಸಹಾಯಕ ಸೈನ್ಯ ಪದ್ಧತಿಗೆ ನಾನು ಸೈನ್ ಹಾಕಿರ್ತೀನಿ. ನನ್ನ ರಾಜ್ಯದಲ್ಲಿ ಅವರು ಒಂದು 1000 ಜನ ಸೈನಿಕರನ್ನು ತಂದಿಟ್ಟಿರ್ತಾರೆ. ಅವ್ರಿಗೆ ನಾನು ಪೇ ಮಾಡಬೇಕು, ನನ್ನ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡಬೇಕು. ಎಷ್ಟು ಬುದ್ಧಿವಂತರು ಬ್ರಿಟಿಷರಂದರೆ, ಅವ್ರ ಸೈನಿಕರು ಕೂಡ ಭಾರತದವರೇ. ಭಾರತದೇ ಸೈನಿಕರನ್ನು ಭಾರತೀಯ ರಾಜರ ಕೈಯಲ್ಲೇ ಸಂಬಳ ಕೊಡಿಸ್ಬಿಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಭಾರತೀಯರ ವಿರುದ್ಧವೇ ಎತ್ತು ಕಟ್ಟಿಬಿಟ್ಟು ಯುದ್ಧಗಳನ್ನು ಮಾಡಿಸೋದಕ್ಕೆ ಬಳಸ್ಕೊಂಡು ಇಡೀ ಭಾರತ ದೇಶವನ್ನು ಅವರು ತಮ್ಮ ಅಧೀನಕ್ಕೆ ಒಳಪಡಿಸ್ಕೊಂಡಿದ್ದು ಬಹುಶಃ ಭಾಳ ದುಃಖಕರ ಸಂಗತಿ ಅಂತ ಹೇಳ್ಬೋದು. ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ದಂಗೆಗಳು, ಈ ರಾಜರು ಅವ್ರ ವಿರುದ್ಧ ದಂಗೆ ಹೇಳ್ತಕ್ಕಂಥದ್ದು ಆಗುತ್ತೆ. ಆದರೆ ಅಲ್ಲಿ ಯಾಕೆ ನಮ್ಮವರು ಯಶಸ್ಸನ್ನು ಕಾಣೋದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ದಂಗೆಗಳು ಬಹುಶಃ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಪ್ರಾದೇಶಿಕವಾಗಿ ಇರ್ತವೆ ಅವು. ಸೊ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಆಗಿದ್ದು ನಮ್ಮ ಕೊಟ್ರೇಶ್ ಸರ್ ಹೇಳಿದಾಗೆ 1857ರಲ್ಲಿ ಪ್ರಥಮ ಬಾರಿಗೆ ಭಾರತಾದ್ಯಂತ, ಅದು ಕೂಡ ಭಾರತದಾದ್ಯಂತ ಆಗಲಿಲ್ಲ, ಬಹುಶಃ ಇದು ಮಧ್ಯ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಇದು ಆಗಿದ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದು. ಅಲ್ಲಿಂದ ಅದ ನಂತರ ಸಾಕಷ್ಟು ಬದಲಾವಣೆಗಳು ಅಲ್ಲಿ ಆಗ್ತಾ ಬರ್ತಕ್ಕಂಥ. ಒಳ್ಳೆ ವಿಚಾರ ತಿಳಿಸಿದ್ದು ಸರ್. ಇಲ್ಲಿ ಒಂದು ನಮ್ಮ ಮೂರ್ತಿ ಸರ್ ಮಾತಾಡ್ಬೇಕಾದ್ರೆ ಒಂದು ವಿಷಯ ಗಮನಿಸಿದ್ದು ಏನಂತಂದರೆ, ಭಾರತದ ಒಂದು ಅಸಹಾಯಕ ಸ್ಥಿತಿ, ಕೇವಲ ಒಂದು ಸಾಂಬಾರ ಪದಾರ್ಥಗಳಿಗೋಸ್ಕರ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಬಂದಿರತಕ್ಕಂಥ ಭಾರತೀಯರು ಈ ಭಾರತದ ಒಂದು ಆಂತರಿಕ ಸಮಸ್ಯೆಗಳಂದರೆ ಒಬ್ಬ ರಾಜ ಇನ್ನೊಬ್ಬ ರಾಜರುಗಳ ಮಧ್ಯೆ ಇರ್ತಕ್ಕಂಥ ಒಂದು ಸೌಹಾರ್ದತೆ ಗುಣ ಇಲ್ಲದೆ ಇರ್ತಕ್ಕಂಥದ್ದನ್ನು ಬ್ರಿಟಿಷರು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು, ಇಲ್ಲಿ ಏನೋ ಇದೆ ಇಂಥ ಒಂದು ಶ್ರೀಮಂತ ರಾಜ್ಯದಲ್ಲಿ ಇಲ್ಲಿ ಒಂದು ಸಾಮ್ರಾಜ್ಯದ ಜನಗಳು ಏನಾಗಿದೆ ಅಂದರೆ, ನಮ್ಮ ಭಾರತೀಯರ ಗುಣನೇ ಆ ಥರ ಇತ್ತು. ಯಾಕಂದರೆ ಉದಾಹರಣೆ ಬಂದಿರತಕ್ಕಂಥವ್ರಿಗೆಲ್ಲ ಮಣೆ ಹಾಸಿ ರತ್ನಗಂಬಳಿಯನ್ನು ಹಾಸಿಬಿಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಗುಣ ಇದ್ದಿದ್ದರಿಂದ ಇವತ್ತು ಈ ಭಾರತೀಯರ ಈ ಗುಣನೇ ಇದು ಶತಮಾನಗಳಿಂದನೂ ಬಂದಿದೆ. ಯಾವಾಗ ಮೊಘಲರ ಒಂದು ಏನು ಪರ್ಷಿಯನ್ನರ ಒಂದು ಆಗಮ ಆಯಿತು, ಆಮೇಲೆ ಕೆಲವರು ಮೊಘಲರು ಬಂದರು, ಕೆಲವರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೊಹಮ್ಮದ್ ಗಜ್ನಿಯಿಂದಲೂ ಕೂಡ ನಮ್ಮ ಭಾರತಕ್ಕೆ ಆಗಮನ, ವಿದೇಶಿಯರ ಆಗಮನ ಅಲ್ಲಿಂದ ಪ್ರಾರಂಭವಾಗಿದ್ದು ಕೊನೆಗೆ ನಾವು ಸಂಪೂರ್ಣವಾಗಿ ದಾಸ್ಯಕ್ಕೊಳಗಾಗ್ಬಿಡ್ತೀವಿ ಒಂದು ಹಂತದಲ್ಲಿ. ಮೊಹಮ್ಮದ್ ಗಜ್ನಿಯಿಂದ ಅಲ್ಲಿಂದ ಮುಸ್ಲಿಮರ ಆಳ್ವಿಕೆ ಪ್ರಾರಂಭ ಆಗುತ್ತೆ, ಪೋರ್ಚುಗೀಸರು ಬರ್ತಾರೆ, ಡಚ್ಚರು ಬರ್ತಾರೆ, ಕೊನೆಗೆ ಬ್ರಿಟಿಷರು ಬರ್ತಾರೆ. ಈ ಡಚ್ಚರು ಪೋರ್ಚುಗೀಸರು ಕೆಲವು ಹಂತದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದ್ರು ಕೂಡ ಮತ್ತೆ ಈ ಇಂಗ್ಲಿಷರ ಮುಂದೆ ಬ್ರಿಟಿಷರ ಮುಂದೆ ಅವರು ಕೂಡ ತಲೆ ತಗ್ಸ್ಬಿಟ್ಟು ಸಂಪೂರ್ಣವಾಗಿ ಬ್ರಿಟಿಷರಿಗೆ ಒಪ್ಪಿಸ್ತಕ್ಕಂಥ ಒಂದು ಅಸಹಾಯಕ ಪರಿಸ್ಥಿತಿ, ನಮ್ಮ ಭಾರತದ ಒಂದು ಅಸಹಾಯಕ ಪರಿಸ್ಥಿತಿ. ಮತ್ತು ಇಲ್ಲಿನ ಒಂದು ಏನು ಉದಾರ ನೀತಿ ಇದೆಯಲ್ಲ, ಎಲ್ರಿಗೂ ರತ್ನಗಂಬಳಿಯನ್ನು ಹಾಸಿ ಅವರಿಗೆ ಅಧಿಕಾರವನ್ನೇ ಹಸ್ತಾಂತರ ಮಾಡ್ತಕ್ಕಂಥ ಈ ಗುಣಗಳಿಂದ ಇವತ್ತು ಬ್ರಿಟಿಷರು ಪರಿಸ್ಥಿತಿಯ ಒಂದು ಅನುಕೂಲತೆಯನ್ನು ಪಡ್ಕೊಂಡ್ರು ಅಂತಂದು ಇವೆಲ್ಲ ನೋಡ್ತಾ ಹೋದ್ರೂ ಕೂಡ ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದರೆ ಈ ಕರ್ನಾಟಕದ ಪಾತ್ರ ತುಂಬ ಇದೆ.
ಯಾಕಂದರೆ ಆಯಾ ಕಾಲಘಟ್ಟದಲ್ಲಿ ಆಯಾ ಪ್ರಾದೇಶಿಕವಾರು ಹೋರಾಟಗಳು ಬಂದಾಗ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ತುಂಬ ಇದೆ. ವೀರ ಮಹಿಳೆಯರು ಬರ್ತಾರೆ. ಟಿಪ್ಪು ಸುಲ್ತಾನ್, ಈ ಕೆಲವರು ಹೇಳ್ಬೋದು ಟಿಪ್ಪು ಸುಲ್ತಾನ್ ಭಾರತದ ಒಂದು ಬ್ರಿಟಿಷ್ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟಗಾರಲ್ಲ. ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ರು ಅವರೆಲ್ಲರನ್ನೂ ಕೂಡ ನಾನು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಸ್ವಾತಂತ್ರ್ಯ ಸಂಗ್ರಾಮದ ಪರಿಕಲ್ಪನೆ ಬಂದಿದ್ದು 1857 ಆದರೂ ಕೂಡ ಅದಕ್ಕಿಂತ ಹಿಂದಿನ ದೇಶೀಯ ರಾಜರುಗಳು, ಇಲ್ಲಿ ನಾನು ಪ್ರಾರಂಭದಲ್ಲಿ ಒಂದು ಘಟ್ಟದಲ್ಲಿ ಹೇಳ್ಬೇಕಾದ್ರೆ ಆ ದೇಶೀಯ ರಾಜರುಗಳ ಒಂದು ಬ್ರಿಟಿಷರ ವಿರುದ್ಧ ಏನು ಯುದ್ಧ ಮಾಡೋದು ಅದನ್ನು ಕೂಡ ನಾನು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಮೊದಲ ಘಟ್ಟ ಅಂತಲೂ ಕೂಡ ಅದನ್ನು ಸೇರಿಸಿದಾಗ ಇಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ದೇಶದ ನೆಲ ಜಲ ಉಳಿಸಲಿಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ವೀರರು ಅಂತ ನಾನು ಗುರುತಿಸ್ತೀನಿ. ಈ ಕರ್ನಾಟಕದ ನಾನು ಈ ಲತಾಮಣಿ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರದ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಹಾಗೂ 76ನೇ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆಂದರೆ ಕರ್ನಾಟಕನ ನಾವು ಕರುನಾಡು, ಈ ಕರುನಾಡಿನಲ್ಲಿ ಕೆಚ್ಚೆದೆಯ ಕಲಿಗಳ ನೆಲೆಬೀಡು ಅಂತಲೇ ಕರಿತೀವಿ. ಯಾಕೆಂದರೆ ಅಂತಹ ವೀರರು, ಧೀರರು, ಶೂರರು ಇದ್ದಂಥ ಒಂದು ನೆಲೆಬೀಡು ಇದಾಗಿದೆ. ಹಾಗಾಗಿ ನಾವು ಕರ್ನಾಟಕವನ್ನು ಕೆಚ್ಚೆದೆಯ ಕಲಿಗಳು ಇರುವಂತಹ ನೆಲೆಬೀಡು, ಕರುನಾಡು ಅಂತ ಹೇಳಿ ಕರಿತೀವಿ. ಕ್ವಿಟ್ ಇಂಡಿಯಾ ಚಳುವಳಿ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ಸ್ವತಂತ್ರದ ಕಾವು ಹೆಚ್ಚಾಗುತ್ತೆ. ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಸೂರು ಅನ್ನುವಂಥ ಒಂದು ಪುಟ್ಟ ಗ್ರಾಮ ಏನಿದೆ, ಆ ಪುಟ್ಟ ಗ್ರಾಮ ಎಲ್ಲ ಒಂದು ಪ್ರದೇಶಕ್ಕಿಂತಲೂ ಮೊಟ್ಟ ಮೊದಲಾಗಿ ನಾವು ಸ್ವತಂತ್ರರು, ನಮಗೆ ನಾವು ಯಾರ ಅಧೀನಕ್ಕೂ ಒಳಪಡೋದಿಲ್ಲ ಅಂತ ಹೇಳಿಬಿಟ್ಟು ವಸಾಹತುಶಾಹಿಗಳ ಆಳ್ವಿಕೆ ಏನಿತ್ತು ಆ ಆಳ್ವಿಕೆಯನ್ನು ಧಿಕ್ಕರಿಸಿ ನಾವು ಸ್ವತಂತ್ರರು ಅನ್ನೋ ಒಂದು ಘೋಷವನ್ನು ನೀಡಿದ ಪ್ರಪ್ರಥಮ ಒಂದು ಕುಗ್ರಾಮ ಅಂದರೆ ಈಸೂರು. ಅದು ಶಿವಮೊಗ್ಗ ಜಿಲ್ಲೆ. ಹೌದು, ಈಸೂರು ಬಿಡೆವು ಅಂತ. ಹೌದು, ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ ಹೇಳಿಬಿಟ್ಟು ಒಂದು ಘೋಷವಾಕ್ಯದೊಂದಿಗೆ ಅವರು ತಮ್ಮ ಸ್ವತಂತ್ರವನ್ನು ಸಾಧಿಸ್ತಾರೆ. ಹಾಗೆ ಕೇವಲ ಈಸೂರು ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕವನ್ನು ತಗೊಂಡ್ರೆ ಆಬಾಲ ವೃದ್ಧರಾಗಿ ಕೂಡ ಹೋರಾಟಕ್ಕೆ ಇಳಿದಂಥವ್ರನ್ನ ನಾವು ಸಾಕಷ್ಟು ನಿದರ್ಶನ ರೂಪದಲ್ಲಿ ನಾವು ನೋಡ್ಬೋದು. ಅದರಲ್ಲೂ ಕೂಡ ಮಹಿಳೆಯರನ್ನು ತಗೊಂಡ್ರೆ ನಾವು ಯಾವ ಪುರುಷರಿಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಪುರುಷರಿಗೆ ಸರಿಸಮಾನವಾಗಿ ನಿಂತು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಅದರಲ್ಲೂ ಕೂಡ ಸಾಮಾನ್ಯ ಮಹಿಳೆಯಾಗಿರುವಂತಹ, ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಮಹಿಳೆಯಾಗಿರುವಂಥ ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡಿದಂಥ ಒನಕೆ ಓಬವ್ವ ಅಂತಲೇ ಇಂದಿಗೂ ಕೂಡ ಪ್ರಸಿದ್ಧಿಯಾಗಿದ್ದಾರೆ. ಅವರು ವೀರಮರಣ ಹೊಂದಿದ್ರೂ ಕೂಡ ಸೂರ್ಯ ಚಂದ್ರರು ಎಲ್ಲಿವರೆಗೂ ನಮಗೆ ಚಿರಪರಿಚಿತರಾಗಿರ್ತಾರೋ ಅಲ್ಲಿವರೆಗೂ ಕೂಡ ಈ ಒನಕೆ ಓಬವ್ವ ಕೂಡ ಎಲ್ರಿಗೂ ಪರಿಚಿತಳಾಗಿರ್ತಾಳೆ. ಯಾಕೆಂದರೆ ಸಾವಿರಾರು ಬ್ರಿಟಿಷರನ್ನು ಕೇವಲ ಒಂದು ಕಟ್ಟಿಗೆ ತುಂಡು ಒನಕೆ ಏನಿದೆ ಆ ಒನಕೆಯನ್ನು ಬಳಸಿ, ಕೇವಲ ಒಂದು ಒನಕೆಯನ್ನು ಬಳಸಿ ಸಾವಿರಾರು ಬ್ರಿಟಿಷ್ ಸೈನಿಕರನ್ನು, ಹೈದರ್ ಅಲಿ ಸೈನಿಕರನ್ನು ಅವಳು ಕೊಲ್ತಾಳೆ, ವೀರ ಮರಣವನ್ನು ಹೊಂದುತ್ತಾಳೆ. ಹೈದರ್ ಅಲಿಯ ಸೈನಿಕರನ್ನು ಸದೆಬಡಿದಂತಹ ಓಬವ್ವ ಏನಿದ್ದಾಳೆ, ಆ ಓಬವ್ವನಂತಹ ಕೆಚ್ಚದೆ ಇರುವಂತಹ ಮಹಿಳೆಯರು ಕೂಡ ನಮ್ಮ ಕರ್ನಾಟಕದಲ್ಲಿ ಇದ್ದರು. ಮತ್ತೊಂದು ಉದಾಹರಣೆ ತಗೊಳ್ಳೋದಾದರೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರನ್ನು ಕೆಂಪು ಮುಸುಡಿಯ ಕೋತಿಗಳು ಅಂತಲೇ ಕರೆದುಬಿಟ್ಟು ಪರಂಗಿಗಳ ವಿರುದ್ಧ ಕಚ್ಚೆ ಹಾಕಿ ನಿಂತಹ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಬಲಗೈ ಬಂಟನಾಗಿ ಸಹಾಯ ನೀಡ್ತಾ ಇದ್ದಿದ್ದು ಸಂಗೊಳ್ಳಿ ರಾಯಣ್ಣ, ಎಲ್ರಿಗೂ ಗೊತ್ತೇ ಇರೋದು. ಸಂಗೊಳ್ಳಿ ರಾಯಣ್ಣ ಕೂಡ ಎಂಥ ದೇಶಪ್ರೇಮಿ, ಅವನ ಕೆಚ್ಚೆದೆ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಈಗಲೂ ಕೂಡ ಅವನನ್ನು ಆರಾಧಿಸೋ ಅಂಥ ಜನಗಳು ಇದ್ದಾರೆ. ಹುಟ್ಟಿದ್ರೆ ಸಂಗೊಳ್ಳಿ ರಾಯಣ್ಣನಂಥ ಮಗನೇ ಹುಟ್ಟಬೇಕು ಅಂತ ಅವನ ಹೆಸರಿನಲ್ಲಿರುವಂಥ ಒಂದು ವೃಕ್ಷವನ್ನು ಆರಾಧಿಸಿ ಪೂಜಿಸುವಂಥ ಒಂದು ಜನಸಮುದಾಯ ಇಂದಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇದೆ. ಹೀಗೆ ನೋಡಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಗಂಡನನ್ನು ಕಳೆದುಕೊಂಡ ಮೇಲೆ ಬ್ರಿಟಿಷರು ಆ ಒಂದು ಸಾಮ್ರಾಜ್ಯವನ್ನು, ಕಿತ್ತೂರನ್ನು ತಮ್ಮ ವಶ ಮಾಡ್ಕೋಬೇಕು ಅಂತ ಕಿತ್ತೂರಿನ ಮೇಲೆ ದಂಡೆತ್ತಿ ಬಂದಾಗ ಮಹಿಳೆ ಆದರೂ ಕೂಡ ಯಾರಿಗೂ ಅಂಜದೆ ಸಂಗೊಳ್ಳಿ ರಾಯಣ್ಣನ ಒಂದು ಸಹಕಾರದಿಂದ ಹಾಗೆ ತನ್ನ ಸೈನಿಕರ ಸಹಕಾರದಿಂದ ಹೋರಾಟಕ್ಕೆ ಧುಮುಕ್ತಾಳೆ. ಬ್ರಿಟಿಷರ ಸರಿಸಮಾನವಾಗಿ ನಿಂತು ಅವರು ಬಂದು ಕಪ್ಪ ಕೇಳ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಹತ್ರ ಬಂದು ಕಪ್ಪ ಕೇಳ್ತಾರೆ, ನೀವು ನಮಗೆ ಸಾಮಂತರಾಗಬೇಕು, ಕಪ್ಪ ಕಾಣಿಕೆಗಳನ್ನ ಕೊಡಬೇಕು ಅಂತ ಹೇಳಿದಾಗ ಎಷ್ಟು ರೋಷ ದ್ವೇಷಗಳನ್ನು ಅವಳು ವ್ಯಕ್ತಪಡಿಸ್ತಾಳೆ ಅಂತ ಅಂದರೆ ಬ್ರಿಟಿಷರು ತತ್ತರಿಸಿ ನಡುಗೋಗ್ಬಿಡ್ತಾರೆ. ಒಂದು ಮಾತಿದೆ, ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೇಳೋದು,
ಏನು ಕಪ್ಪ ಕೊಡಬೇಕೆ? ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರಾ, ಬಿತ್ತಿರಾ, ಬೆಳೆ ಬೆಳೆದಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ಸೂರ್ಯ ಬೆಳಕು ನೀಡುತ್ತಾನೆ, ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ನೀಡುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ಬಿಟ್ಟಿ ತಿಂದು ಬದುಕಲು ಕೊಟ್ಟ ಅವಕಾಶದ ತಪ್ಪಿಗಾಗಿ ಕಪ್ಪ ಬೇರೆ ಕೊಡಬೇಕೆ ಕಪ್ಪ ಎಂದು ಕಿತ್ತೂರು ರಾಣಿ ಚೆನ್ನಮ್ಮ ರೋಷದಿಂದ ಮಾತಿನ ಬಾಣದಲ್ಲೇ ದಾಳಿ ನಡೆಸ್ತಾರೆ. ಇಂತಹ ಒಂದು ಕೆಚ್ಚೆದೆ ಇರೋವಂಥದ್ದು ನಮ್ಮ ಸ್ತ್ರೀಯರಿಗೆ. ಹೀಗೆ ಸ್ತ್ರೀಯರಿಗೆ ಇಷ್ಟು ದ್ವೇಷ ರೋಷ ಇರುವಾಗ ಇನ್ನು ಪುರುಷರು ಎಷ್ಟರ ಮಟ್ಟಿಗೆ ಹೋರಾಟಕ್ಕೆ ಇಳಿದಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಿವೆ. ಅದರಲ್ಲಿ ಮೈಸೂರು ಆಗಿರಬಹುದು, ಬೆಳಗಾವಿ ಆಗಿರಬಹುದು, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಕಾರ್ನಾಡ್ ಸದಾಶಿವ ಅನ್ನೋ ಅಂಥವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟನ ಮಾಡ್ತಾರೆ. ಇಂದಿಗೂ ಕೂಡ ನಾವು ಬೆಂಗಳೂರಿನಲ್ಲಿ ಸದಾಶಿವನಗರ ಅನ್ನೋ ಒಂದು ರಸ್ತೆಯನ್ನೇ ನೋಡ್ತೀವಿ, ನಗರವನ್ನೇ ನೋಡ್ತೀವಿ. ಅದು ಆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸಿದಂತಹ ಸದಾಶಿವರಾವ್ ಅನ್ನೋ ಕಾರ್ನಾಡ್ ಸದಾಶಿವರಾವ್ ಏನಿದ್ದಾರೆ ಅವರ ಒಂದು ನೆನಪಿಗಾಗಿ ಆ ಸದಾಶಿವನಗರ ಇದೆ. ಹಾಗೆ ಗೌರಿಬಿದನೂರಿನಲ್ಲಿ ಇರ್ತಕ್ಕಂಥ ಒಂದು ಅಂಕೋಲಾ ಅನ್ನೋ ಚಿಕ್ಕ ಗ್ರಾಮ, ಇದನ್ನು ನಾವು ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಅಂತಲೇ ಹೇಳಿ ಕರಿತೀವಿ. ಯಾಕೆಂದರೆ ಪಂಜಾಬ್ನಲ್ಲಿ 1919 ಏಪ್ರಿಲ್ 13ರಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೆಯುತ್ತೆ. ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಮಾರಣ ಹೋಮ ನಡೆದೋಗ್ಬಿಡುತ್ತೆ. ಆ ಒಂದು ದೃಶ್ಯವನ್ನೇ ನೆನಪು ಮಾಡುವಂಥ ಒಂದು ಸನ್ನಿವೇಶ ಗೌರಿಬಿದನೂರಲ್ಲಿ ಇರುವಂಥ ಅಂಕೋಲಾ ಅನ್ನೋ ಒಂದು ಗ್ರಾಮದಲ್ಲಿ ಕಂಡುಬರುತ್ತೆ. ವಿದುರಾಶ್ವತ ಅಂತ ಏನು ಕರಿತೀವಿ ಆ ಪ್ರದೇಶದಲ್ಲಿ ಇದ್ದಂಥದ್ದು. ಅಲ್ಲೂ ಕೂಡ ಏಪ್ರಿಲ್ 25, 1938ರಲ್ಲಿ ಆ ಒಂದು ದುರಂತ ನಡೆಯುತ್ತೆ. ಹಾಗಾಗಿ 35ಕ್ಕೂ ಹೆಚ್ಚು ಜನ ಅಲ್ಲಿ ಮಾರಣ ಹೋಮವನ್ನು ಹೊಂತಾರೆ. ಇಂತಹ ಒಂದು ಹಲವಾರು ಪ್ರಸಂಗಗಳನ್ನು ನೋಡ್ತಾ ಹೋದರೆ ಕರ್ನಾಟಕದಲ್ಲಿರುವಂಥ ಕಲಿಗಳು, ಕೆಚ್ಚೆದೆಯ ವೀರರು ಸ್ವತಂತ್ರಕ್ಕಾಗಿ ಎಷ್ಟೆಲ್ಲ ಶ್ರಮಿಸಿದ್ದಾರೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡೋದರಲ್ಲಿ ಕೇವಲ ಪುರುಷರಷ್ಟೇ ಅಲ್ಲ, ಆಬಾಲ ವೃದ್ಧರಾದಿಯಾಗಿ ಸ್ತ್ರೀಯರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿ ಕರ್ನಾಟಕದ ಪಾತ್ರವನ್ನು ಮಹತ್ವದ ರೀತಿಯಲ್ಲಿ ಮೆರೆಸೋದಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉತ್ತಮವಾಗಿರ್ತಕ್ಕಂಥ ವಿಚಾರ ಹೇಳಿದರೆ, ಯಾಕಂದರೆ ಇವತ್ತಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಕರ್ನಾಟಕದ ಪಾತ್ರವನ್ನು ಎಲ್ಲೂ ಕೂಡ ನಾವು ಮರೆಯೋ ಹಾಗಿಲ್ಲ. ಅಂತಹ ಕೆಚ್ಚೆದೆಯ ಕಲಿಗಳನ್ನು ಹುಟ್ಟಿರ್ತಕ್ಕಂಥ ನಾವು ಹೈದರಾಲಿ ಟಿಪ್ಪು ಸುಲ್ತಾನಿನಿಂದ ಹಿಡಿದು ಕಿತ್ತೂರು ಚೆನ್ನಮ್ಮ, ಆಮೇಲೆ ಹಲಗಲಿ ಬೇಡರ ದಂಗೆಯನ್ನು ನೋಡ್ಬೋದು, ಮತ್ತು ಚನ್ನಗಿರಿಯ ಒಬ್ಬ ಪಾಳೆಗಾರನಾಗಿರ್ತಕ್ಕಂಥ ದೋಂಡಿಯ ವಾಗನ ದಂಗೆಗಳನ್ನು ನೋಡಿರ್ಬೋದು, ಐಗೂರಿನ ಕೃಷ್ಣಪ್ಪ ನಾಯಕನ ಹೋರಾಟ ನೋಡಿರ್ಬೋದು, ಆಮೇಲೆ ವಿಜಾಪುರದಲ್ಲಿ ಸಿಂದಗಿ ದಂಗೆಗಳನ್ನು ನೋಡ್ಬೋದು. ಹೀಗೆ ನಾವು ಒಂದೊಂದೇ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಇದ್ದರೆ ಕರ್ನಾಟಕದ ಪಾತ್ರ ಅಂತೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತುಂಬ ಹೇರಳವಾಗಿದೆ. ಮತ್ತು ಅಂತಹ ಕೆಚ್ಚದೆಯ ಕಲಿಗಳನ್ನು ಹೊಂದಿರತಕ್ಕಂಥ ಈ ನಾಡು ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ಇನ್ನೊಬ್ಬರು ಅತಿಥಿಗಳಾಗಿರ್ತಕ್ಕಂಥ ಸತೀಶ್ ಅವರ ಹತ್ರ ಹೋಗ್ತೀನಿ. ಸರ್, ನಿಮಗೆ ನಾನು ಕೊಡ್ತಕ್ಕಂಥ ವಿಷಯ ಏನು ಅಂತಂದರೆ, ಸ್ವಾತಂತ್ರ್ಯ ಸಂಗ್ರಾಮದ ನಂತರಕ್ಕೆ ಬರೋಣ. ಯಾಕಂತಂದರೆ ನಾವು ಸ್ವಾತಂತ್ರ್ಯ ಈಗಾಗಲೇ ಗಳಿಸ್ಬಿಟ್ಟಿದ್ದೀವಿ. 1947ರಲ್ಲಿ ನಮಗೆ ಬ್ರಿಟಿಷರು ಸಂಪೂರ್ಣವಾದಂಥ ಅಧಿಕಾರ ಹಸ್ತಾಂತರ ಮಾಡಿಬಿಟ್ಟು ತಮ್ಮ ದೇಶಕ್ಕೆ ತಾವು ಹೊರಟೋದ್ರು. ಆದರೆ ಸ್ವಾತಂತ್ರ್ಯ ಸಂಗ್ರಾಮ ಇವತ್ತು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 75 ವರ್ಷಗಳು ಆಗಿವೆ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು. ಏನು ಸಾಧನೆ ಮಾಡಿದ್ದೀವಿ ಅಂತಂದು ಹಿಂದಿನ ಒಂದು ಆ ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡು ನಾವು ಸ್ವಾತಂತ್ರ್ಯ ಸಂಗ್ರಾಮವನ್ನು ಆಚರಣೆಕ್ಕಿಂತ ನಾವು ಈ 75 ವರ್ಷಗಳಲ್ಲಿ ಏನು ಮಾಡಿದ್ವಿ ಅಂತಕ್ಕಂಥ ಒಂದು ಪ್ರಶ್ನೆ ಮುಖ್ಯವಾಗಿ ಬರುತ್ತೆ. ನಮಗೆ ಎಲ್ಲ ಒಂದು ಕಡೆ ಸಿದ್ಲಿಂಗ ಬಂಡಾಯ ಕವಿ ಅಂತ ಗೊಳಿಸಿರ್ತಕ್ಕಂಥ ಸಿದ್ಲಿಂಗನೇ ಅವರ ಕವಿತೆಯನ್ನು ನಿಮಗೆ ನೆನಪು ಮಾಡ್ಕೊಡ್ತೀನಿ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಶ್ರೀಮಂತರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು 47ರ ಸ್ವಾತಂತ್ರ್ಯ, ಬಡವನ ಮನೆಗೆ ಬರಲೇ ಇಲ್ಲ, ಬೆಳಕಿನ ಕಿರಣ ತರಲೇ ಇಲ್ಲ ಅಂತಕ್ಕಂಥ ಒಂದು ಅಸಮಾಧಾನದ ಒಂದು ನುಡಿಗಳು ಬಂಡಾಯದ ಸಾಹಿತ್ಯದ ರೂಪದಲ್ಲಿ ಬಂದಿದೆ. ಅಂತಂದರೆ ಬಹುಶಃ ನಾವು ಆ ಬಂದಿರತಕ್ಕಂಥ ಸ್ವಾತಂತ್ರ್ಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ವಾ ಅಂತ. ಇವತ್ತು ಆಂತರಿಕ ಸಮಸ್ಯೆಗಳು ತುಂಬ ಇವೆ. ನಮ್ಮ ದೇಶದ ನಾಯಕರಲ್ಲಿ ಭ್ರಷ್ಟಾಚಾರ ಇದೆ, ಅಹಿಂಸೆ ಇದೆ, ಜಾತ್ಯತೀತ ರಾಷ್ಟ್ರ ಅಂತಕ್ಕಂಥ ಕರೆಸ್ಕೊಂಡು ಕೂಡ ಆಂತರಿಕ ದಂಗೆಗಳು ಇವತ್ತು ತುಂಬ. ಇವೆಲ್ಲವನ್ನು ನಾವು ಹೇಗೆ ಹತ್ತಿಕ್ಕಿ ಇವತ್ತು ಅಮೇರಿಕ ಮತ್ತು ಜಪಾನ್ ಮತ್ತು ಇಂಗ್ಲೆಂಡ್ನಂತಹ ಮುಂದುವರೆದ ರಾಷ್ಟ್ರಗಳ ಸಾಲಿಗೆ ಇವತ್ತು ಯಾಕೆ ಭಾರತ 75 ವರ್ಷಗಳಾದರೂ ಸೇರ್ಕೊಂಡಿಲ್ಲ? ಅಂತಹ ಆಂತರಿಕ ಸಮಸ್ಯೆಗಳು ಏನಿವೆ ಸರ್? ಸತೀಶ್ ಸರ್, ಏನು ಹೇಳ್ತೀರಿ ಈ ವಿಷಯದ ಬಗ್ಗೆ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳು. ಇವತ್ತು 1947 ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾ ಇದ್ದೀವಿ.
ಆ ಸ್ವಾತಂತ್ರ್ಯ ಬಂದರೂ ಕೂಡ ಇವಾಗ ನೀವೊಂದು ಬಂಡಾಯ ಗೀತೆಯನ್ನು ಹೇಳಿದೆ. ಇವಾಗ ಆ ಬಂಡಾಯ ಗೀತೆಯ ಪ್ರಸ್ತುತತೆ ಇವತ್ತಿಗೂ ಕಾಣುತ್ತೆ. ನನ್ನ ದೃಷ್ಟಿಯಲ್ಲಿ ಮುಂದೂ ಅದರ ಪ್ರಸ್ತುತತೆ ಇರುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ಇವತ್ತು ಪ್ರತಿಯೊಬ್ಬ ಭಾರತೀಯ ಪೌರ ಪ್ರಶ್ನೆ ಮಾಡ್ಕೋಬೇಕು, ತನ್ನಲ್ಲೇ ಒಂದು ಪ್ರಶ್ನೆ ಮಾಡ್ಕೋಬೇಕು, ನಿಜವಾದ ಸ್ವಾತಂತ್ರ್ಯ ನಮಗೆ ಬಂದಿದೆಯಾ ಅಂತ. ಯಾಕೆಂತಂದರೆ ನಿಜವಾದ ಸ್ವಾತಂತ್ರ್ಯ ನಾನು ಬಂದಿಲ್ಲ ಅಂತಲೇ ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಹೇಳೋಕೆ ಹೋಗ್ತಾ ಇದ್ದೀನಿ ಅಂತಂದರೆ 47ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದಿರ್ಬೋದು ನಮಗೆ. ಆದರೆ ಈಗ 2022ರ ಈ ಸ್ವಾತಂತ್ರ್ಯ ದಿನದ ಅಮೃತ ಮಹೋತ್ಸವದಂದು ಭ್ರಷ್ಟ ರಾಜಕಾರಣಿಗಳಿಂದ ರಾಜಕಾರಣಕ್ಕಾಗಿ ಕೋಮುವಾದವನ್ನು ಸೃಷ್ಟಿ ಮಾಡ್ತಕ್ಕಂಥ ದುಷ್ಟರಿಂದ ನಮಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದಿಲ್ಲ ಅನ್ನೋದನ್ನು ನಾನು ಘಂಟಾಘೋಷವಾಗಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನೋಡಿ, ನೆಸೆಸಿಟಿ ಈಸ್ ಎ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ಅವಶ್ಯಕತೆಯೇ ಸಂಶೋಧನೆಯ ಮೂಲ ಅಂತ. ಏನು ಕಾನ್ಸ್ಟಾಂಟಿನೋಪಲ್ನ ಭೂಮಾರ್ಗವನ್ನು ಅಟೋಮನ್ ತುರ್ಕರು ಬಂದ್ ಮಾಡಿದ್ರು, ತದನಂತರ ಭೌಗೋಳಿಕ ಅನ್ವೇಷಣೆ ಆಗುತ್ತೆ. ಭೌಗೋಳಿಕ ಅನ್ವೇಷಣೆ ಆಗಿ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಉಂಟಾಗತ್ತೆ. ಏನು ವಾಸ್ಕೋಡಿಗಾಮ ಭಾರತ ದೇಶಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಮತ್ತು ಬ್ರಿಟಿಷರು ಈ ಪರಕೀಯರು ಏನಿದ್ದಾರೆ ಭಾರತದಲ್ಲಿ ಕೇವಲ ವ್ಯಾಪಾರದ ಉದ್ದೇಶದಿಂದ ಬಂದಿರತಕ್ಕಂಥವರು ಇಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸಾಧಿಸೋಕ್ಕೆ ಮೂಲ ಕಾರಣರು ನಮ್ಮಲ್ಲಿರ್ತಕ್ಕಂಥ ಜನಗಳೇ. ಹೌದು, ಖಂಡಿತ. ಯಾಕಂದರೆ ಯಾಕೆ ನಮ್ಮಲ್ಲಿರ್ತಕ್ಕಂಥ ಜನಗಳೇ ಅಂತ ಹೇಳ್ತೀವಿ ಅಂದರೆ, ನಮ್ಮಲ್ಲಿ ನಮ್ಮ ಪ್ರಾಂತೀಯ ಆಡಳಿತಗಾರರಲ್ಲಿ ಅಥವಾ ರಾಜರಲ್ಲಿ ಒಂದು ಏಕತೆಯ ಕೊರತೆ ಇತ್ತು. ಆ ಏಕತೆಯ ಕೊರತೆಯೇ ಪರಕೀಯರ ಸಾರ್ವಭೌಮತ್ವ ಸಾಧಿಸೋಕ್ಕೆ ಒಂದು ದಾರಿ ಆಯಿತು ಅನ್ನೋದನ್ನು ಒಂದು ಮಾತು ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಚಾರ ಏನು, 1947ರ ನಂತರ ಆಗಸ್ಟ್ 15 ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಭಾರತದ ಸಮಸ್ಯೆ ಅಥವಾ ಭಾರತ ಯಾವ್ಯಾವ ಸಮಸ್ಯೆಯನ್ನು ಎದುರಿಸ್ತು ಅಂತ ನಾನು ಈ ಹಂತದಲ್ಲಿ, ಈ ಮೊದಲ ಹಂತದಲ್ಲಿ, ನನ್ನ ಚರ್ಚೆಯ ಮೊದಲ ಹಂತದಲ್ಲಿ 2 ಸಮಸ್ಯೆನ ನಾನಲ್ಲಿ ಪ್ರಸ್ತುತಪಡೋದಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ಭಾರತ ದೇಶ ಸ್ವಾತಂತ್ರ್ಯ ಗಳಿಸ್ತು 47 ಆಗಸ್ಟ್ 15ರಂದು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನದ ಮೊದಲ ಸ್ವಾತಂತ್ರ್ಯ ದಿನದ ಸಂಭ್ರಮವನ್ನು ನಾವು ದೇಶಾದ್ಯಂತ ಆಚರಣೆ ಮಾಡಿರ್ಬೋದು. ಆದರೆ ಅಲ್ಲಿ ಮುಖ್ಯವಾದಂಥ ಸಮಸ್ಯೆಗೆ ನಾವು ಬೀಳ್ತಾ ಇದ್ದೀವಿ ಅನ್ನೋದು ಅರಿವು ಬಂದಿಲ್ಲ. ಏನಂತಂದರೆ 48ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇಶ ವಿಭಜನೆ ಆಯಿತು. ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಆಯಿತು. ಒಂದು ಕೋಮುವಾದಿಗಳು ಅಥವಾ ಧಾರ್ಮಿಕ ನಂಬಿಕೆ ಧಾರ್ಮಿಕ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿಗಳಿಂದ ದೇಶದ ವಿಭಜನೆ ಆಯಿತು. ಏನೋ ಬಹುಸಂಖ್ಯಾತರು ಇರ್ತಕ್ಕಂಥ ಪಾಕಿಸ್ತಾನವನ್ನು ಒಂದು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಹವಣಿಕೆಯಲ್ಲಿ ದೇಶದ ವಿಭಜನೆ ಆಗುತ್ತೆ. ವಿಭಜನೆ ಆದ ನಂತರ ಬಂದಿರತಕ್ಕಂಥ ಮೊದಲ ಸಮಸ್ಯೆ ಅಂತಂದರೆ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳನ್ನು ಭಾರತ ದೇಶಕ್ಕೆ ಓಡಿಸಲಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ 48ರಲ್ಲಿ ಭಾರತ ದೇಶದ ಆಡಳಿತಗಾರರಾಗಿರ್ತಕ್ಕಂಥ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಅಂದಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರವರಿಗೆ ಒಂದು ಸಮಸ್ಯೆ ಬರುತ್ತೆ. ಏನು ಸಮಸ್ಯೆ ಬರ್ತಿದ್ದಂದರೆ, ನಿರಾಶ್ರಿತರಿಗೆ ಒಂದು ಆಶ್ರಯ ನೀಡ್ತಕ್ಕಂಥ ಸಮಸ್ಯೆ. ಪಾಕಿಸ್ತಾನದಿಂದ ಬರ್ತಕ್ಕಂಥ ಬಹುಸಂಖ್ಯಾತ ಹಿಂದೂ ನಿರಾಶ್ರಿತರಿಗೆ ದೇಶದಲ್ಲಿ ಒಂದು ನೆಲೆ ಕಟ್ಕೊಡ್ಬೇಕಾಗಿರ್ತಕ್ಕಂಥ ಸಮಸ್ಯೆ ಬರುತ್ತೆ. ಅದು ಮೊಟ್ಟ ಮೊದಲ ಬಾರಿಗೆ. ಅದು ಎಂಥ ಸಮಸ್ಯೆ ಅನ್ನೋದು, ಎಂಥ ಕ್ಲಿಷ್ಟಕರವಾದ ಸಮಸ್ಯೆ ಅಂತಂದರೆ, ಅದೇ ತಾನೇ ದೇಶ ಸ್ವಾತಂತ್ರ್ಯ ಗಳಿಸಿದೆ. ದೇಶದಕ್ಕೆ ನಮ್ಮದೇ ಆದಂಥ ಆಡಳಿತವನ್ನು ರೂಪಿಸಬೇಕಾದಂಥ ಸಂವಿಧಾನವನ್ನು ರಚನೆ ಮಾಡಬೇಕಾದಂಥ ಒಂದು ಪ್ರಮೇಯ ಇರುತ್ತೆ. ಮತ್ತು ಸಂವಿಧಾನ ರಚನೆ ಮಾಡೋದು ಕೂಡ ಒಂದು ಸಮಸ್ಯೆ ಆಯಿತು. ಎರಡನೇ ಸಮಸ್ಯೆ ನಿರಾಶ್ರಿತರ ಸಮಸ್ಯೆ ಒಂದು, ಮತ್ತು ಸಂವಿಧಾನ ರಚನೆ ಮಾಡ್ತಕ್ಕಂಥದ್ದು ಸಮಸ್ಯೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು 200 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಒಳಗಾಗಿ ದೇಶ ನಲುಗೋಗಿತ್ತು. ಆದರೆ ಬ್ರಿಟಿಷರ ಆಡಳಿತದ ಒಂದು ಪಾಸಿಟಿವ್ ಅಂಶ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಗುಣಾತ್ಮಕ ಅಂಶ ಏನು ಹೇಳ್ತಾ ಇದ್ದರೆ, ಹರಿದು ಹಂಚಿ ಹೋಗಿರ್ತಕ್ಕಂಥ ಭಾರತದಂಥ ದೇಶವನ್ನು ಒಂದು ಏಕೀಕೃತ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿರ್ತಕ್ಕಂಥ ಕೀರ್ತಿ ಬ್ರಿಟಿಷರಿಗೆ ಸಲ್ಲತ್ತೆ. ಯಾಕೆಂದರೆ ಅದೊಂದೇ ಅವರ ಸಾಧನೆ ನನ್ನ ಲೆಕ್ಕದಲ್ಲಿ. ಹರಿದು ಹಂಚಿ ಹೋಗಿರ್ತಕ್ಕಂಥ ಭಾರತದಂಥ ದೇಶವನ್ನು ಏಕೀಕೃತ ಆಡಳಿತಕ್ಕೆ ಒಳಪಡಿಸಿರ್ತಕ್ಕಂಥ ಕೀರ್ತಿ ಬ್ರಿಟಿಷರಿಗೆ ಸಲ್ಲತ್ತೆ. ಆದರೆ ಅವರು ಆ ಏಕೀಕೃತ ಆಡಳಿತವೇ ನಮ್ಮ ದೇಶಾಭಿಮಾನಿಗಳಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಕಿಚ್ಚಚ್ಚಿದ್ದು ಏಕೀಕೃತ ಆಡಳಿತ ವ್ಯವಸ್ಥೆ. ಯಾಕೆ ಅಂತಂದರೆ, ಮೊದಲು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಸಮಸ್ಯೆ ಇತ್ತು. ಒಬ್ಬೊಬ್ಬ ರಾಜ ಆಡಳಿತ ನಡೆಸ್ತಿದ್ದ. ಅಲ್ಲಿನ ಸಮಸ್ಯೆನೇ ಬೇರೆ ಬೇರೆ ಇತ್ತು. ಒಂದು ಏಕೀಕೃತ ಸಮಸ್ಯೆ ಇರಲಿಲ್ಲ ನಮ್ಮಲ್ಲಿ.
ಬ್ರಿಟಿಷರು ಏನು ಏಕೀಕೃತ ಆಡಳಿತ ವ್ಯವಸ್ಥೆ ಜಾರಿಗೆ ತಂದರು ಇಡೀ ದೇಶಾದ್ಯಂತ, ಆ ಸಂದರ್ಭದಲ್ಲಿ ಒಂದು ಪ್ರಾಂತ್ಯದ ಸಮಸ್ಯೆ ಎಲ್ಲರ ಸಮಸ್ಯೆ ಆಯಿತು. ಹಾಗಾಗಿ ಬ್ರಿಟಿಷರ ವಿರುದ್ಧ ಹುರಿದುಂಬಿ ಅವರ ದಬ್ಬಾಳಿಕೆ ಆಡಳಿತ ವಿರುದ್ಧ ಹೋರಾಟ ನಡೆಸೋಕ್ಕೆ ಸ್ಫೂರ್ತಿ ಕೊಟ್ಟಿದ್ದೇ ಬ್ರಿಟಿಷರ ಏಕೀಕೃತ ಆಡಳಿತ ವ್ಯವಸ್ಥೆ, ಅವರು ಉಂಟು ಮಾಡಿರ್ತಕ್ಕಂಥ ಸಮಸ್ಯೆ. ಹಾಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಮುಂದಾಯಿತು. ಆದರೆ ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥದ್ದು ಅಂತೂ ಸುಲಭದ ಕೆಲಸ ಆಗಿರಲಿಲ್ಲ. ಸಂವಿಧಾನ ರಚನಾ ಸಮಿತಿ 46ರಲ್ಲೇ ರಚನೆ ಆಯಿತು. ಆದರೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶ ವಿಶಿಷ್ಟ ಅಭಿರುಚಿಗಳನ್ನು ಹೊಂದಿರತಕ್ಕಂಥ ದೇಶ ಆಗಿತ್ತು. ಅನೇಕ ಜಾತಿ, ಮತ, ಧರ್ಮ, ಆಚಾರ, ವಿಚಾರ, ನಡೆ, ನುಡಿ, ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥ ವಿಶಿಷ್ಟವಾದ ದೇಶ ಭಾರತ ಆಗಿತ್ತು. ಇಲ್ಲಿನ ಎಲ್ಲ ಪ್ರಾಂತ್ಯಗಳಿಗೆ, ಎಲ್ಲ ಜನರಿಗೆ ಹೊಂದಿಕೊಳ್ಳುವಂಥ ಸಂವಿಧಾನ ರಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರಮೇಯ ಆಯಿತು. ಸೊ ಅದು ಈ ಎರಡು ಏನು, ನಿರಾಶ್ರಿತರಿಗೆ ಒಂದು ವಸತಿಯನ್ನು ಕೊಡ್ತಕ್ಕಂಥ ಸಮಸ್ಯೆ ಒಂದು, ಸಂವಿಧಾನ ರಚನೆ ಮಾಡ್ತಕ್ಕಂಥ ಒಂದು ಸಮಸ್ಯೆ, ಅದು ಎರಡು ಸಮಸ್ಯೆ ಇತ್ತು. ಆದರೆ ಒಂದು ವಿಚಾರ ಹೇಳ್ತೀನಿ ಇಲ್ಲಿ ಈ ಸಂದರ್ಭದಲ್ಲಿ, ಅನ್ಯ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಲಿಸಿದರೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಒಂದು ವಿಶಿಷ್ಟವಾದದ್ದು ಅಂತಂದರೆ ಯಾಕೆ ಅಂದರೆ ಇದು ರಕ್ತರಹಿತ ಕ್ರಾಂತಿಯ ಸ್ವಾತಂತ್ರ್ಯ. ಒಳ್ಳೆ ವಿಚಾರಗಳನ್ನು ತಿಳಿಸಿದೆ. ಯಾಕಂದರೆ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ, ಆದರೆ ಸ್ವಾತಂತ್ರ್ಯವನ್ನು ಹೇಗೆ ಅನುಭವಿಸ್ತಿದ್ವಿ, ಸ್ವಾತಂತ್ರ್ಯ ಪಡೆದ ನಂತರ ಬಂದಿರತಕ್ಕಂಥ ಮೊದಲ ಘಟ್ಟದ ಒಂದು ಸಮಸ್ಯೆಗಳನ್ನೇ ಹೇಳ್ತಾ ಬಂದ್ವಿ. ಅಲ್ಲಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ನಂತರದ ಸಮಸ್ಯೆಗಳು ಅಲ್ಲಿಗೆ ಇಲ್ಲಿ ತನಕ ಕೂಡ ಮುಂದುವರೆದ, ಅದು ಮತ್ತೆ ಮುಂದೆ ನಿಮ್ಮಲ್ಲಿ ಚರ್ಚೆ ಮಾಡ್ತೀನಿ. ಯಾಕಂದರೆ ಇವತ್ತು ಕೊಟ್ರೆ ಸರ್ ಮತ್ತೆ ನಿಮ್ಮ ಹತ್ರ ಬರ್ತೀನಿ ನಾನು. ಈ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು, ಸ್ವಾತಂತ್ರ್ಯ ಏನು ನಾವು ಗಳಿಸ್ತೀವಲ್ಲ ಅದೊಂದು ಸಂಭ್ರಮ ಅಲ್ಲ, ಅದೊಂದು ಭಾರತೀಯರಿಗೆ ಮುಳ್ಳಿನ ಹಾಸಿಗೆಯಾಗಿ ಪರಿವರ್ತನೆ ಆಗಿತ್ತು. ಯಾಕಂದರೆ ಸ್ವಾತಂತ್ರ್ಯ ಪಡ್ಕೊಂಡ್ರೂ ಕೂಡ ನಮ್ಮಲ್ಲಿ ಸಾಕಷ್ಟು ಸವಾಲುಗಳಿದ್ವು. ಈ ಜಾತ್ಯತೀತ ಭಾರತಕ್ಕೆ, ವಿವಿಧ ಸಂಸ್ಕೃತಿ, ವಿವಿಧ ಭಾಷೆ, ವಿವಿಧ ಧರ್ಮಗಳು ನೆಲೆಸಿರ್ತಕ್ಕಂಥ ಈ ನಾಡಿನಲ್ಲಿ ನಾವು ಇವ್ರನ್ನೆಲ್ಲ ಹೇಗೆ ಒಗ್ಗಟ್ಟಾಗಿ ಸೇರಿಸ್ಬಿಟ್ಟು ದೇಶವನ್ನು, ಭಕ್ತಿಯನ್ನು ಬಿತ್ತನೆ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸನೇ ಒಂದು ಭಾರತೀಯರಿಗೆ, ಆಡಳಿತಗಾರರಿಗೆ ಸವಾಲಾಗಿ ಪರಿಗಣಿಸಿತ್ತು. ಅದರ ನಂತರದ ಮತ್ತೆ ಸಮಸ್ಯೆಗಳು ಬರ್ತವೆ. ಅದನ್ನು ಮತ್ತೆ ಸಮಸ್ಯೆಗಳು ಮತ್ತೆ ಚರ್ಚೆ ನಾನು ಸತೀಶ್ ಅವರು ಮಾಡ್ತೀನಿ. ಮತ್ತೆ ನಿಮ್ಮ ಹತ್ರ ಯಾಕೆ ನಾನು ಈಗ ಬರ್ತಾ ಇದ್ದೀನಿ ಅಂತಂದರೆ, ಈಗ ಸ್ವಾತಂತ್ರ್ಯ ಹೋರಾಟಗಾರ ಸುಲಭವಾಗಿ ನಮಗೆ ದಕ್ಕಿದ್ದಲ್ಲ, ಇದನ್ನು ನೀವು ಮತ್ತೆ ಇಂದಿನ ಜನರೇಷನ್ಗೆ ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸ್ವಾತಂತ್ರ್ಯ ಹೋರಾಟಗಾರ ಪ್ರಮುಖ ಘಟ್ಟಗಳಿಗೆ ಬಂದಾಗ ಆ ಘಟ್ಟಗಳಲ್ಲಿ ಇರ್ತಕ್ಕಂಥ ಒಂದು ದೇಶಭಕ್ತಿತನೆ, ಇಲ್ಲಿನ ವೀರ ಕಲಿಗಳ ಹೋರಾಟ, ಗಾಂಧೀಜಿಯವರ ಅಸಹಕಾರ ಚಳುವಳಿ, ಅವರ ಒಂದು ತ್ಯಾಗ, ಅಹಿಂಸಾತ್ಮಕ ಮನೋಭಾವ ಇಂದಿನ ನಾಯಕರಿಗೆ ಪರಿಚಯ ಮಾಡಿಕೊಳ್ಳೋ ಅವಶ್ಯಕತೆ ತುಂಬ ಇದೆ. ಬಹುಶಃ ಇಂದಿನ ನಿಮ್ಮ ಮಾತುಗಳು ಈ ಒಂದು ವಿವರಣೆ ಕೊಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯ ನಾಯಕರಿಗೆ ತಟ್ಲಿ ಅಂತ ಹೇಳ್ತಾ, ಸರ್ ಮತ್ತೆ ನಿಮಗೆ ನಾನು ಬರ್ತೀನಿ. ಸ್ವಾತಂತ್ರ್ಯದ ಹೋರಾಟಗಾರದ ಪ್ರಮುಖ ಘಟ್ಟಗಳಲ್ಲಿ ಮತ್ತೆ ನೀವು ಇಂದಿನ ಒಂದು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಲಿಕ್ಕೆ ಏನು ಅಂಶಗಳನ್ನು ಕೊಡ್ತೀರಾ ಅಂತ. ಅವಾಗಲೇ ನಾವು ಮಾತಾಡ್ತಾ ಹೇಳ್ತಾ ಇದ್ವಿ, ಪ್ರಾರಂಭದ ಹಂತದಲ್ಲಿ ನೂರಾರು ರಾಜಮನೆತನಗಳು ತಮ್ಮ ಉಳಿವಿಗಾಗಿ ಹೋರಾಟವನ್ನು ಮಾಡಿದವು. ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭದ ಹಂತ ಅದು. ಪ್ರತಿಯೊಂದು ಸಂಸ್ಥಾನಗಳು ತಮ್ಮ ತಮ್ಮ ಸಂಸ್ಥಾನಗಳನ್ನು ಉಳಿಸ್ಕೊಳ್ಬೇಕಾಯಿತು, ಅನಿವಾರ್ಯತೆ ಇತ್ತು. ಆ ನಿಟ್ಟಿನಲ್ಲಿ ಅನಂತರ ನಾನು 1857ರಲ್ಲಿ ಪ್ರಾರಂಭವಾದಂಥ ಸಿಪಾಯಿ ದಂಗೆ ಬಗ್ಗೆ ನಾನು ಮಾತಾಡಿದೆ. ಯಾಕಾಯಿತು, ಏನಾಯಿತು, ಅಲ್ಲಿ ಎಷ್ಟೆಷ್ಟು 6,000 ಬ್ರಿಟಿಷರು ಕೊಲ್ಲಲ್ಪಟ್ಟರು. ಕೇವಲ 50,000 ಇದ್ದಂಥ ಒಂದು ಬ್ರಿಟಿಷ್ ಸೈನಿಕರು, 3 ಲಕ್ಷ ಇದ್ದಂಥ ಒಂದು ಭಾರತೀಯ ಒಂದು ಸೈನಿಕರು ಯಾವ ರೀತಿ ದಂಗೆಗೆ ಒಂದು ಕಾರಣ ಆಯಿತು ಅಂತ. ಜೊತೆಗೆ ಅದ್ರ ಮುಂದುವರೆದಂತೆ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ, ಚಳವಳಿ ಆಗುತ್ತೆ. ತದನಂತರ ಬರ್ತಕ್ಕಂಥದ್ದು ಮಂದಗಾಮಿಗಳ ಒಂದು ಪಾತ್ರ ಬಹಳ ಇದೆ. ಭಾರತದ ಒಂದು ಸ್ವತಂತ್ರ ಹೋರಾಟದ ಘಟ್ಟದಲ್ಲಿ ಪ್ರಮುಖವಾಗಿ ನಮಗೆ 2 ಪಂಗಡಗಳು ಕಾಣ್ತವೆ. ಒಂದು ತೀವ್ರಗಾಮಿಗಳು, ಇನ್ನೊಂದು ಮಂದಗಾಮಿಗಳು. ಪ್ರಾರಂಭದ ಹಂತದಿಂದಲೇ ಮಂದಗಾಮಿಗಳು ಮತ್ತು ಅಂತ್ಯದವರೆಗೆ 1947ಕ್ಕೆ ಬಂದಾಗ ಅಲ್ಲಿ ಸಹ ಮಂದಗಾಮಿಗಳ ಪಾತ್ರ ಮಾತ್ರ ಆಗುತ್ತೆ ಗಾಂಧಿ ನೇತೃತ್ವದಲ್ಲಿ. ಹೀಗೆ ನಮ್ಮ ಭಾರತದ ಪಿತಾಮಹ ಅಂತ ಏನು ಕರಿತೀವಿ ದಾದಾಬಾಯಿ ನವರೋಜಿಯವರನ್ನು 57ರ ದಂಗೆ ಆಗುತ್ತಲ್ಲ ನಂತರ ಭಾರತವನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಂತಂದು ಇಲ್ಲದೆಲ್ಲ ರೂಲ್ಸ್ಗಳನ್ನ ಸ್ಟ್ರಿಕ್ಟಾಗಿ ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ಬ್ರಿಟಿಷ್ ಸರ್ಕಾರ. ಅಂಥ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಮನದಟ್ಟು ಮಾಡಿ ಇಲ್ಲಿನ ಸಮಸ್ಯೆಗಳನ್ನು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದ ನಿಟ್ಟಿನಲ್ಲಿ ದಾದಾಬಾಯಿ ನವರೋಜಿ ಅವರ ಒಂದು ತಂಡ ಏನಿದೆ ಅದು ತುಂಬ ಕೆಲಸವನ್ನು ಮಾಡುತ್ತೆ. ಅಲ್ಲಿ ಸಾಕಷ್ಟು ಜನ ಇರ್ತಾರೆ ಇವರಿಂದೆ. ಪಂಡಿತ ಮದನ ಮೋಹನ್ ಮಾಳವೀಯ ಅವರು,
ಬ್ಯಾನರ್ಜಿ ಅವರು, ಫಿರೋಜ್ ಶಾ ಮೆಹ್ತಾ ಇರ್ಬೋದು, ಗೋಪಾಲ್ ಕೃಷ್ಣ ಗೋಖಲೆ ಅವರು, MG ರಾನಡೆ, ಇವರೆಲ್ಲ ಮಂದಗಾಮಿಗಳ ಒಂದು ನಾಯಕರು. ಯಾವ ರೀತಿ ನಾವು ಒಂದು ಕೋಮು ಸೌಹಾರ್ದತೆಯಿಂದ ಇರ್ಬೋದು, ಒಂದು ಶಾಂತಿಯುತವಾಗಿ ಬ್ರಿಟಿಷರ ಮನವನ್ನು ನಾವು ಮನಮುಟ್ಟಿ ಒಂದು ಕೆಲಸವನ್ನು ಮಾಡಿಸಿಕೊಳ್ಬೇಕು, ಇಲ್ಲಿನ ಒಂದು ಸೌಕರ್ಯಗಳನ್ನು ನಾವು ಪಡಿಬೇಕು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ. ನಂತರ ಅದೇ ದಾದಾಬಾಯಿ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ 1885ರಲ್ಲಿ ಏನಾಗುತ್ತೆ, ಪ್ರಥಮವಾಗಿ ಒಂದು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಒಂದು ಕಾಂಗ್ರೆಸ್ ಯಾಕೆ ಅಲ್ಲಿ ಹುಟ್ಟುಕೊಳ್ತು ಅಂತಂದರೆ, ಇಡೀ ಒಂದು ಭಾರತೀಯರ ಒಂದು ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಲ್ಲಿ ನಮಗೊಂದು ಸಂಘಟನೆ ಬೇಕಿತ್ತು. ಅಲ್ಲಿವರೆಗೆ ಯಾವುದೇ ಸಂಘಟನೆ ಇರಲಿಲ್ಲ. ನೀವು ಹೇಳ್ದಂಗೆ ರಾಜಮನೆತನಗಳಿದ್ವು, ಅವು ಛಿದ್ರ ಆಗಿ ಹೋಗಿದ್ವು. ಅವುಗಳನ್ನೆಲ್ಲ ಮೂರ್ತಿ ಸರ್ ಹೇಳಿದ್ರು, ಯಾವ ರೀತಿ ರಾಜಮನೆತನಗಳನ್ನು ಅವರು ತಮ್ಮ ಬಾಚಿಕೊಂಡ್ರು, ಮೋಸ ಮಾಡಿ ಸಹಾಯಕ ಸೈನ್ಯ ಪದ್ಧತಿಯನ್ನು ನೀಡಿ ಅಂತ. ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಒಗ್ಗಟ್ಟು ಬೇಕಾಗಿತ್ತು. ಒಗ್ಗಟ್ಟು ಮಾಡಲಿಕ್ಕೆ ಒಂದು ಸಂಘಟನೆ ಬೇಕು. ಈ ಸಂಘಟನೆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಸ್ಥಾಪನೆ ಆಗ್ತಕ್ಕಂಥದ್ದು. ಭಾರತೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ 85ರಲ್ಲಿ. ದಾದಾಬಾಯಿ ನೌರೋಜಿ ಮತ್ತು ಏನು ನಾನು ಮಂದಗಾಮಿಗಳು ಹೇಳಿದ್ನೆ, ಇವರ ಒಂದು ಹಂತದಲ್ಲಿ ಪ್ರಾರಂಭ ಆಗುತ್ತೆ. ಅನಂತರ 1892ರಲ್ಲಿ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಅಂತ ಒಂದು ಬರುತ್ತೆ. ಕಾಂಗ್ರೆಸ್ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದೆ. ನಮಗೆ ಸಂವಿಧಾನಿಕವಾಗಿ ನಮಗೆ ಇಂತಿಂಥ ಅಂಶಗಳು ಬೇಕು ಅಂತ. ಯಾಕೆಂತಂದರೆ ಅವರು ಆಲ್ರೆಡಿ ಈ ದಂಗೆಯಿಂದ ಏನು ಆಕ್ರೋಶಗೊಂಡಿರ್ತಾರೆ, 57ರ ದಂಗೆಯಿಂದ ಯಾವ ರೀತಿ ನಡೆಸ್ಕೊಂತಾರೆ ಅಂದರೆ ಭಾರತೀಯರನ್ನು ಭಾಳ ನಿಕೃಷ್ಟವಾಗಿ ನಡೆಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿನ ಮೂಲಭೂತ ಹಕ್ಕುಗಳನ್ನೇ ಕಳ್ಕೊಂಡು ಬಿಡ್ತೀವಿ ನಾವು ಆ ದಂಗೆಯ ನಂತರ. ಆ ರೀತಿಯ ಮನೋಧೋರಣೆಯನ್ನು ಸರ್ಕಾರ ತೋರುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಮೂಲಭೂತ ಸೌಲಭ್ಯಗಳು ಬೇಕು, ಮೂಲಭೂತ ಹಕ್ಕುಗಳು ಬೇಕು ಅಂತಂತಂದು ಕೌನ್ಸಿಲ್ ಕಾಯ್ದೆಯನ್ನು ಸರ್ಕಾರಕ್ಕೆ ಬಹಳ ಒತ್ತಾಯಿಸ್ತಾರೆ. ಆವಾಗ ಲಾರ್ಡ್ ಡೆಫ್ರಿನ್ ಎಂಬ ವೈಸ್ರಾಯ್ ಭಾರತದನ್ನು ಆಳ್ತಾ ಇರ್ತಾರೆ ಅವರು. ಇವರ ಶಿಫಾರಸಿನ ಮೇಲೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ನಲ್ಲಿ 1897ರಲ್ಲಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಇದ್ರ ಬಗ್ಗೆ ಚರ್ಚೆ ನಡೀತಾ ಅದನ್ನು ಪಾಸ್ ಮಾಡ್ತಾರೆ. ಮೂಲಭೂತ ಕೆಲವು ಅಂಶಗಳನ್ನು ಕೊಡಬೇಕು. ಅಲ್ಲಿ ಒಂದು ಸಂಘಟನೆ ಹುಟ್ಟಿದ್ರಿಂದ ಅದು ನಮಗೆ ಸಾಧ್ಯ ಆಯಿತು. ನಮಗೆ ಬೇಕಾದಂಥ ಕೆಲವು ಅಂಶಗಳು ಅನ್ನಾದರೂ ಸಂವಿಧಾನಾತ್ಮಕವಾಗಿ ನಮಗೆ ಕೊಡಲಿಕ್ಕೆ ಸಾಧ್ಯ ಆಯಿತು. ಅನಂತರ ಅಲ್ಲಿ 16 ಕೇಂದ್ರ ಸರ್ಕಾರವನ್ನು ರಚನೆ ಮಾಡುತ್ತೆ. ಅದರಲ್ಲಿ 16 ಸದಸ್ಯರನ್ನು ಇರಬೇಕು ಭಾರತೀಯರು ಅಂತಂದು. ಅಲ್ಲಿ ಬಂಗಾಳ, ಮುಂಬೈ ಪ್ರಾಂತ್ಯಗಳು ಇರ್ತವೆ. ನಮ್ಮ ಭಾರತವನ್ನು ಪ್ರಾಂತ್ಯಗಳು, ನಮ್ಮ ಮುಂಬೈ ಪ್ರಾಂತ್ಯ, ಬಂಗಾಳ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಅಂತ ಇವು ದೊಡ್ಡ ದೊಡ್ಡ ಪ್ರಾಂತ್ಯಗಳು. ಇವು ನಮ್ಮ ಭಾರತದ ಪ್ರಮುಖ ಪ್ರಾಂತ್ಯಗಳು. ಇದಕ್ಕೆ ತಕ್ಕಂತೆ ಆಯಾಯ ಪ್ರಾಂತ್ಯದಲ್ಲಿ ತಲಾ 20 ಸದಸ್ಯರನ್ನು ಇರಬೇಕು ಅಂತ ಸ್ವತಂತ್ರ ಹೋರಾಟಗಾರನೇ ಈ ದಾದಾಬಾಯಿ ನೌರೋಜಿ ಏನು ಹೇಳಿರ್ತಾರೆ. ಆ ಒಂದು ಹಂತದಲ್ಲಿ ಮುಂದಾಳತ್ವದ ಯಾರ್ಯಾರು ವಹಿಸ್ಕೊಂಡಿರ್ತಾರೆ ಅವರನ್ನು ಅವರು ನೇಮಕ ಮಾಡ್ತಾರೆ. ನಂತರ ವಂಗಭಂಗ ಚಳುವಳಿ ಬಹಳ ಪ್ರಮುಖವಾದಂಥ ಘಟ್ಟ. ಈ ಒಂದು ನಮ್ಮ ಪ್ರಥಮ ಹಂತದಲ್ಲಿ ಹಿಂದೂ ಮುಸ್ಲಿಮರನ್ನು ಪ್ರತ್ಯೇಕ ಒಂದು ರಾಷ್ಟ್ರೀಯ ಚಳವಳಿಯನ್ನು ದುರ್ಬಲಗೊಳಿಸಲು ಲಾರ್ಡ್ ಕರ್ಜನ್ ಏನು ಬಂಗಾಳದ ವಿಭಜನೆ ಆಗುತ್ತೆ ಆ ಸಂದರ್ಭದಲ್ಲಿ ಮಾಡಿದ್ದು. ಇದರಿಂದ ಮುಸ್ಲಿಮರು ಸಂಘರ್ಷಗೊಂಡು ಹಿಂದೂಗಳಿಂದ ಒಂದು ಮೂರ್ತಿ ಸರ್ ಹೇಳಿದಂಗೆ ನಮ್ಮಲ್ಲಿ ಯಾವ ರೀತಿ ವಿಂಗಡಣೆಯನ್ನು ದ್ವೇಷಗಳನ್ನು ಬೆಳೆಸ್ತಾ ಇದ್ರು ಅಂತಂದರೆ, ಅಲ್ಲಿ ಯಾವಾಗ ಇವರು ಒಗ್ಗಟ್ಟಾಗ್ತಾ ಇದ್ದಾರೆ, ಕಾಂಗ್ರೆಸ್ಸಲ್ಲಿ ಮುಸ್ಲಿಮರು ಇದ್ದರು, ಹಿಂದೂಗಳು ಇದ್ದರು. ಒಡೆದಾಡಬೇಕಂತಂತ ಏನು ಮಾಡ್ತಾರೆ, ಮತ್ತು ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ತಂದಿಡ್ತಕ್ಕಂಥ ಕೆಲಸವನ್ನು ಮಾಡಿ ಅವಾಗ ವಂಗಭಂಗ ಚಳುವಳಿ ಆಗ್ತಕ್ಕಂಥದ್ದು. ಅಲ್ಲಿ ನಮ್ಮಲ್ಲಿನ ಒಡಕನ್ನು ತರ್ತಾರೆ. ಅವರು ಭಾಳ ವೆಲ್ ಪ್ಲ್ಯಾಂಡಾಗಿ ಭಾರತವನ್ನು ಆಕ್ರಮಿಸ್ತಾರೆ. ಈ ನಿಟ್ಟಿನಲ್ಲಿ ಯಾರು ದುರ್ಬಲರಿರ್ತಾರೆ ಅವ್ರನ್ನ ಫಸ್ಟು ಸೆದೆ ಬಡಿತಕ್ಕಂಥದ್ದು, ಪ್ರಬಲರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಕ್ಕಂಥದ್ದು, ಮತ್ತು ಅವರಿಗಿಂತ ಇನ್ನೊಬ್ಬರು ಪ್ರಬಲರು ಇರ್ತಾರಲ್ಲ ಅವ್ರಿಗೆ ಮತ್ತೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಈ ರೀತಿ ಒಂದು ಆ ಕಾಲಘಟ್ಟದಲ್ಲಿ ವಂಗಭಂಗ ಚಳುವಳಿ ಬರುತ್ತೆ. ಆನಂತರ ಇದೆಲ್ಲ ಆದಮೇಲೆ ಸ್ವದೇಶಿ ಚಳುವಳಿ ಬರುತ್ತೆ. ಯಾವಾಗ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನೋಡ್ತಾರೆ ಆವಾಗ ಸ್ವದೇಶಿ ಚಳುವಳಿ ಬರುತ್ತೆ. ಸ್ವದೇಶಿ ಚಳುವಳಿಯಲ್ಲಿ ನಮಗೆ ದೇಶ ಪ್ರೇಮ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸ್ವದೇಶಿ ಚಳುವಳಿಯಲ್ಲಿ ನನ್ನ ದೇಶ, ನನ್ನ ರಾಷ್ಟ್ರ, ನನ್ನ ಭೂಮಿ, ಅಲ್ಲಿ ಜನಾಂಗದ ಹೊರತಾಗಿಯೂ ರಾಷ್ಟ್ರಪ್ರೇಮ ಇಲ್ಲಿ ಮೊಳಕೆ ಹೊಡೆಯುತ್ತೆ. ಈ ಹಂತದಲ್ಲಿ ಬಹಳ ಗಟ್ಟಿಯಾಗುತ್ತೆ. ಆದರೆ 1910ಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಆ ಚಳುವಳಿ ಬಹಳ ಗಟ್ಟಿಯಾಗುತ್ತೆ. ಗಟ್ಟಿಯಾದಂಥ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಕಾಂಗ್ರೆಸ್ಸನ್ನು ಉಳಿಸಿದ್ನೆಂದರೆ ನಮಗೆ ಉಳಿಗಾಲ ಇಲ್ಲ, ಕಾಂಗ್ರೆಸ್ನೇನಾದರೂ ಅಳಿಬೇಕಲ್ಲ ಅಂತಂತಂದು ಬ್ರಿಟಿಷರು ಆ ಮುಸ್ಲಿಂ ಮತ್ತು ಹಿಂದೂಗಳನ್ನು ಬೇರ್ಪಡಿಸಲಿಕ್ಕೆ 1905ರಲ್ಲಿ ಬಿರುಕು ಆಗುತ್ತೆ. ಕಾಂಗ್ರೆಸ್ನಲ್ಲಿ ಬಿರುಕು ಉಂಟಾಗುತ್ತೆ. ಇದು ಬಹಳ ಪ್ರಮುಖವಾದ ಬ್ರಿಟಿಷ್ ಅಲ್ಲಿ 1905ರಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನ ಏನಿರುತ್ತೆ,
ಬ್ರಿಟಿಷರ ನಿಯಂತ್ರಣದಲ್ಲಿರುವ ಸ್ವಸರ್ಕಾರವನ್ನು ಪಡೆಯುವುದು ತಮ್ಮ ಗುರಿ ಅಂತಂದು ಅವ್ರು ಏನು ಮಂದಗಾಮಿಗಳಿದೆ ಮಾಡ್ತಾರೆ, ಅಲ್ಲಿ ಒಡಕನ್ನು ಉಂಟು ಮಾಡಿ ಅಲ್ಲಿ ಡಿವೈಡಿಂಗ್ ರೂಲ್ ಬರುತ್ತೆ. ಅಲ್ಲಿ ಕಾಂಗ್ರೆಸ್ ಒಡಕಾದಾಗ ಅಲ್ಲಿ ಮುಸ್ಲಿಂ ಲೀಗ್ ಚಳುವಳಿ ಅಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಅವ್ರದ್ದೇ ಒಂದು ಪಂಗಡ ಆಗುತ್ತೆ, ನಂತರ ಹಿಂದೂಗಳದೇ ಒಂದು ಪಂಗಡ ಆಗಿದ್ದು ಯಾವುದು ಕಾಂಗ್ರೆಸ್ ಚಳುವಳಿ ಆಗುತ್ತೆ. ಸತೀಶ್ ಸರ್ ಹೇಳ್ದಂಗೆ ನಂತರ ಹೇಳಿದ್ರು ಅವರು, ಯಾವುದು ಸ್ವತಂತ್ರ ಭಾರತದ ನಂತರ ಮುಸ್ಲಿಂ ಮತ್ತು ಯಾವುದು ಹಿಂದೂಗಳಿಗೆ ಭಾರತ ಮತ್ತು ಪಾಕಿಸ್ತಾನ ಯಾವ ರೀತಿ ಡಿವೈಡ್ ಆಯಿತು, ಇಲ್ಲಿಂದ ಅದಕ್ಕೆ ಬುನಾದಿ ಆಗೋದೇ ಇದು ಮುಸ್ಲಿಂ ಲೀಗ್ ಚಳವಳಿ. ಸರ್ ಮತ್ತೆ ಬರ್ತೀನಿ, ಒಳ್ಳೆಯ ಅಂಶಗಳನ್ನೆಲ್ಲ ನೀವು ಇದನ್ನು ಪಾಯಿಂಟ್ ಔಟ್ ಮಾಡಿದ್ರಿ. ಇವತ್ತು ಸ್ವಾತಂತ್ರ್ಯ ನಮಗೆ ಸರಳವಾಗಿ ಸಿಕ್ಕಿದ್ದಲ್ಲ, ಅದನ್ನು ನಾವು ಹೋರಾಡಿ ಪಡ್ಕೊಂಡಿದ್ದು ಅಂತಕ್ಕಂಥ ಒಂದು ಅಂಶವನ್ನು ಇವತ್ತಿನ ನಾಯಕರು ಅದು ಗಮನದಲ್ಲಿಟ್ಕೋಬೇಕು. ಯಾಕಂತಂದರೆ ಇವತ್ತು ನಾವು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಎಷ್ಟು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಬ್ರಿಟಿಷರ ಒಂದು ಗುಂಡಿಗೆ ಬಲಿಯಾಗಿದ್ದಾರೆ, ಬ್ರಿಟಿಷರ ಒಂದು ನೇಣಿಗೆ ಕೊರಳಾಗಿದ್ದಾರೆ ಅಂತಕ್ಕಂಥ ಅಂಶವನ್ನು ಇವತ್ತು ಗಮನದಲ್ಲಿಟ್ಕೊಂಡು ನಾವು ಆಡಳಿತವನ್ನು ಮಾಡಬೇಕಾಗುತ್ತೆ. ಯಾಕಂತಂದರೆ ಇವತ್ತು ನಮ್ಮ ಸುಭಾಷ್ ಚಂದ್ರ ಬೋಸ್ ಆಗಲಿ, ಆಮೇಲೆ ಚಂದ್ರಶೇಖರ್ ಆಜಾದ್ ಆಗಲಿ, ಮತ್ತೆ ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡದಲ್ಲಿ ಬಲಿಯಾಗಿರ್ತಕ್ಕಂಥ ಸಾವಿರಾರು ಸೈನಿಕರನ್ನ, ಸಾವಿರಾರು ಜನಸಾಮಾನ್ಯರನ್ನ ಕೊಂದಿದ್ದು, ಇವೆಲ್ಲವೂ ಕೂಡ ದೇಶಭಕ್ತಿಯನ್ನು ಸೂಚನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಸುಲಭವಾಗಿದ್ದಕ್ಕಿದ್ದಲ್ಲ, ಅದನ್ನು ನಾವು ಕಿತ್ತು ಪಡ್ಕೊಂಡಾಗ ನಾವು ಹೇಗಿರಬೇಕು, ಹೇಗೆ ರೂಲ್ ಮಾಡಬೇಕು, ಭಾರತವನ್ನು ಯಾಕೆ ಇನ್ನೂ ಕೂಡ ಆಂತರಿಕ ಸಮಸ್ಯೆಗಳನ್ನು ಹತ್ತಿಕ್ಕುವಲ್ಲಿ ವಿಫಲರಾದು, ಇವೆಲ್ಲವನ್ನೂ ಕುರಿತು ನಾವು ಚರ್ಚೆ ಮಾಡಬೇಕಾಗುತ್ತೆ. ಒಟ್ಟಾರೆ ಭಾರತದ ಮೂರ್ತಿ ಸರ್ ಅವ್ರ ವಿಷಯಕ್ಕೆ ಬರ್ತೀನಿ ಈಗ, ಯಾಕಂದರೆ ಅವ್ರು ಮಾತಾಡ್ತಕ್ಕಂಥದ್ದು ಭಾರತದ ಒಂದು ಅಸಹಾಯಕ ಪರಿಸ್ಥಿತಿ. ಅಸಹಾಯಕ ಪರಿಸ್ಥಿತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು, ಈಗಲೂ ಕೂಡ ಎಲ್ಲೋ ಒಂದು ಕಡೆ ನಾನು ಅದನ್ನು ಇನ್ನೂ ಕೂಡ ಅದೇ ಒಂದು ಹಂತದಲ್ಲಿ ಇದಾರೇನೋ ಅಂತಕ್ಕಂಥ ಮನೋಭಾವ ಬರುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತೀಯರು ಬ್ರಿಟಿಷರ ದಬ್ಬಾಳಿಕೆ ಒಳಗಾಗಿ ಏನೂ ಮಾಡಲಾಗತಕ್ಕಂಥ ಅಸಹಾಯಕ ಪರಿಸ್ಥಿತಿ ಇತ್ತು. ಈಗಲೂ ಕೂಡ ಕೆಲವು ನಾಯಕರು ಏನು ಮಾಡ್ತಾರೆ, ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಇನ್ನೂ ಕೂಡ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ. ಎಷ್ಟೋ ಕಾನೂನುಗಳನ್ನು ಜಾರಿಗೆ ತಂದು ಭಾರತವನ್ನು ಸದೃಢವಾಗಿ ಮಾಡ್ಕೊಳ್ಳಿಕ್ಕೆ ಇವತ್ತು ನಮ್ಮ ನಾಯಕರು ಹಿಂದೆ ಬಿದ್ದಿದ್ದಾರೆ ಅಂತಕ್ಕಂಥ ಒಂದು ಅಂಶದೊಂದಿಗೆ ಮತ್ತೆ ನಾನು ನಿಮ್ಮ ಹತ್ರ 1947 ಭಾರತದ ಅಸಹಾಯಕ ಪರಿಸ್ಥಿತಿ ಮತ್ತು ಬ್ರಿಟಿಷರ ಒಂದು ಆಡಳಿತಕ್ಕೆ ಬರ್ತೀನಿ. ಸರ್ ಏನು ಹೇಳ್ತೀರಾ, ಬ್ರಿಟಿಷರ ಒಂದು ಆಡಳಿತದ ಕೆಲವೊಂದು ಸ್ಮರಣಾತ್ಮಕ ಅಂಶಗಳ ಜೊತೆಗೆ ಭಾರತೀಯರು ಯಾಕಲ್ಲಿ ಅಸಹಾಯಕತೆಯನ್ನು ಅನುಭವಿಸಿದ್ರು ಅಂತ? ಸರ್ ಭಾಳ ಒಳ್ಳೆಯ ಒಂದು ಪ್ರಶ್ನೆ. ಇಲ್ಲಿ ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯರ ಅಸಹಾಯಕ ಪರಿಸ್ಥಿತಿ ಇಲ್ಲಿ ಒಂದಕ್ಕೊಂದು ಪರಸ್ಪರ ಒಂದು ಸಂಬಂಧವನ್ನು ಹೊಂದಿದ್ದಾವೆ. ಭಾರತೀಯರು ಯಾಕೆ ಅಸಹಾಯಕತೆಯಿಂದ ಇದ್ದರು ಅನ್ನೋದಕ್ಕೆ ಕಾರಣ ಬ್ರಿಟಿಷ್ ಆಡಳಿತ. ಬ್ರಿಟಿಷ್ ಆಡಳಿತ ಏನಕ್ಕೆ ಅಷ್ಟು ಪ್ರಬಲವಾಗಿತ್ತು ಅನ್ನೋದಕ್ಕೆ ಕಾರಣ ನಮ್ಮ ಅಸಹಾಯಕತೆ. ಇಲ್ಲಿ ಎರಡೂ ರೀತಿಗಳಲ್ಲಿ ಇದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಅಸಹಾಯಕತೆ ಅಂತ ಬಂದಾಗ ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ ಸರ್, ರಾಜರು ನಮ್ಮ ಏನು ವಿವಿಧ ಪ್ರದೇಶಗಳನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಒಂದು ಪ್ರಾದೇಶಿಕ ಏನು ರಾಜರು ಇದ್ದರು, ಆಡಳಿತಗಾರರು ಇದ್ದರು, ಅವರಿಂದ ಹಿಡಿದು ಸಾಮಾನ್ಯ ಜನ, ರೈತರಾಗಿರ್ಬೋದು, ಶಿಕ್ಷಿತ ವರ್ಗ ಆಗಿರ್ಬೋದು, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿದ್ದಂಥವರಾಗಿರ್ಬೋದು, ಸರ್ಕಾರಿ ಕ್ಷೇತ್ರಗಳಿದ್ದಂಥ ಆಗಿರ್ಬೋದು, ಅಥವಾ ಬ್ರಿಟಿಷ್ ಸಿಪಾಯಿಗಳು ನಮ್ಮ ಭಾರತೀಯರನ್ನೇ ಸೈನಿಕರನ್ನಾಗಿ ಮಾಡಿಕೊಂಡು ಅವರ ಕೈದಾಳಗಳನ್ನಾಗಿ ಮಾಡಿಕೊಂಡು ನಮ್ಮ ಭಾರತವನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಂಡ್ರು ಅಂತ ನಾನು ಆಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ. ಮೊದಲನೇ ರಾಜರು ಅಂತ ಬಂದಾಗ ಹಿಂಗೆ ಇವರು ರಾಜರ ಅಧಿಕಾರವನ್ನು ಕಸಿದುಕೊಂಡ್ರು ಅಂತ ಹೇಳೋದಕ್ಕೆ ಕೆಲವು ಉದಾಹರಣೆ ಕೊಟ್ಟೆ ಆಗಲೇ. ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿ ಆಗಿರ್ಬೋದು, ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು, ಜೊತೆಗೆ ಮುಖ್ಯವಾಗಿ ಕೆಲವಾರು ಯುದ್ಧಗಳು ಇಲ್ಲಿ ಬಹುಶಃ ಎಲ್ಲರೂ ಇತಿಹಾಸ ಓದಬೇಕಾದ್ರೆ ಓದಿರ್ತಾರೆ. ಈಗ ಪ್ಲಾಸಿ ಕದನ ಅಂತ ನೀವು ಕೇಳಿರಬೇಕು. 1757ರಲ್ಲಿ ಪ್ಲಾಸಿ ಕದನ ಆಗುತ್ತೆ. ಬೆಂಗಾಳದ ನವಾಬ ಸಿರಾಜ್ ಉದ್ದೌಲಾ ಅಂತ ಒಬ್ಬ ಇರ್ತಾನೆ. ಅಲ್ಲಿ ಏನಕ್ಕೆ ಯುದ್ಧ ಆಯಿತು ಅನ್ನೋದು ಮಾತಾಡೋದಾದರೆ, ಈಸ್ಟ್ ಇಂಡಿಯಾ ಕಂಪನಿ ಅಂತ ಇತ್ತಲ್ಲ, ಅದು ಬರೀ ವ್ಯಾಪಾರಕ್ಕೋಸ್ಕರ ಇಲ್ಲಿ ಬಂದಿದ್ದು. ಆ ಈಸ್ಟ್ ಇಂಡಿಯಾ ಕಂಪನಿಗೆ ಲೈಸೆನ್ಸ್ ಕೊಟ್ಟಿದ್ದರು. ಅದನ್ನು ಕೊಟ್ಟೋರು ಯಾರು ಅಂದರೆ ಮೊಘಲರ ಒಂದು ದೊರೆ, ಅವ್ರ ಹೆಸರು ಮರ್ತೋಯ್ತು, ಅಲ್ಲ ಫಕ್ರುದ್ದೀನ್ ಅಂತ, ಸಾರಿ ಅವ್ರ ಹೆಸರಿಲ್ಲ, ಹೆಸರು ಹೇಳ್ತೀನಿ ನಂತರ. ಆ ಮೊಘಲರ ದೊರೆ ಅವನಿಗೆ ಒಂದು ಫರ್ಮಾನು ಅಂತ ಕೊಡ್ತಾರೆ, ಒಂದು ಲೈಸೆನ್ಸನ್ನು ಕೊಡ್ತಾರೆ ವ್ಯಾಪಾರ ಮಾಡಲಿಕ್ಕೆ. ಅದು ಕಂಪನಿಗೆ ಕೊಟ್ಟಿದ್ದು. ಆದರೆ ಇಲ್ಲಿ ಕಂಪನಿಯಲ್ಲಿದ್ದಂಥ ಅಧಿಕಾರಿಗಳು ಏನು ಮಾಡ್ತಾರೆ, ಆ ಒಂದು ಲೈಸೆನ್ಸ್ನ ಫರ್ಮಾನ್ ಅಂತ ಹೇಳ್ತಾರೆ ಅದಕ್ಕೆ, ಆ ಲೈಸೆನ್ಸ್ನ ದುರ್ಬಳಕೆ ಮಾಡ್ಕೊಳ್ತಾರೆ. ಯಾವ ಥರ ದುರ್ಬಳಕೆ ಮಾಡ್ಕೊಳ್ತಾರೆ? ಇವಾಗ ನಾವೆಲ್ಲ ಒಂದು ಕಂಪ್ನಿಯಲ್ಲಿದ್ದೇವೆ, ನಾವೆಲ್ಲ ಅಧಿಕಾರಿಗಳು. ನಾನೇನು ಮಾಡ್ತೀನಿ, ನನ್ನ ವೈಯಕ್ತಿಕವಾಗಿ ಒಂದು ವ್ಯಾಪಾರವನ್ನು ಮಾಡ್ಕೊಳ್ಳೋದು ಆ ಲೈಸೆನ್ಸ್ನ ದುರ್ಬಳಕೆ ಮಾಡಿಕೊಂಡು. ಅಂದರೆ ಮತ್ತು ಟ್ಯಾಕ್ಸು ತೆರಿಗೆ ಕಟ್ಟದೇ ಇರತಕ್ಕಂಥದ್ದು. ಆವಾಗ ಇಲ್ಲಿ ಸಿರಾಜ್ ಉದ್ದೌಲಾ ನವಾಬ್ ಆಗಿರ್ತಾನೆ. ಆವಾಗ ಪ್ರಶ್ನೆ ಮಾಡ್ತಾನೆ, ನೀವು ಈ ಥರ ಮಾಡೋಂಗಿಲ್ಲ, ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ, ನೀವು ತೆರಿಗೆ ಕಟ್ಟಲೇಬೇಕು ಅಂತಂದಾಗ ಅವಾಗ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆವಾಗ ನಡೀತಕ್ಕಂಥ ಯುದ್ಧನೇ ಪ್ಲಾಸಿ ಕದನ ಅಂತಕ್ಕಂಥದ್ದು. ಸೊ ಅಲ್ಲಿಂದ ನಂತರ ಅಲ್ಲಿ ಪ್ಲಾಸಿ ಕದನದಲ್ಲಿ ಗೆಲ್ತಾರೆ. ಅಲ್ಲೂ ಕೂಡ ನಮ್ಮ ಸರ್ ಹೇಳ್ದಂಗೆ ನಮ್ಮವರೇ ಆದಂಥವರು ಸಿರಾಜ್ ಉದ್ದೌಲನಿಗೆ ಸಹಾಯ ಮಾಡೋದಿಲ್ಲ, ಬದಲಿಗೆ ಬ್ರಿಟಿಷರು ಸಹಾಯ ಮಾಡ್ತಾರೆ. ಹಂಗಾಗಿ ಅಲ್ಲಿ ಮೇಲ್ಗೈಯನ್ನು ಸಾಧಿಸ್ತಾರೆ. ಜೊತೆಗೆ ಅಲ್ಲಿಂದ ಶುರುವಾಗಿದ್ದಂತಹ ಅವರ ಜರ್ನಿ,
ಅವರ ಒಂದು ಪ್ರಯಾಣ ಶುರುವಾಗಿದ್ದು ಬೆಂಗಾಳದಿಂದ ಶುರುವಾಗಿ ಇಡೀ ಭಾರತವನ್ನು ಆಕ್ರಮಿಸಿಕೊಳ್ತಾರೆ. ಅದಾದ ನಂತರ ಬಕ್ಸಾರ್ ಕದನ ಅಂತ ಒಂದು ಆಗುತ್ತೆ, ಅಲ್ಲಿ ಮೀರ್ ಜಾಫರ್ ಅವರೆಲ್ಲ ಬರ್ತಾರೆ. 1764ರಲ್ಲಿ ಆಗುತ್ತೆ. ಅಲ್ಲೂ ಕೂಡ ನಮ್ಮವರಿಗೆ ಸೋಲಾಗುತ್ತೆ. ಸೊ ಅದಾದ ನಂತರ ಹೀಗೆ ಕ್ರಮೇಣವಾಗಿ ಹಂತವಾಗಿ ಇನ್ನು ಬೇರೆ ಯುದ್ಧಗಳನ್ನು ನಾವು ಹೆಸರಿಸೋದಾದರೆ ಆಂಗ್ಲೋ ಮೈಸೂರು ಯುದ್ಧ ಆಗಿರ್ಬೋದು, ಟಿಪ್ಪು ಸುಲ್ತಾನ್ನ ವಿರುದ್ಧವಾಗಿ ಆಂಗ್ಲೋ ಮರಾಠ ಯುದ್ಧಗಳಾಗಿರ್ಬೋದು, ಆಂಗ್ಲೋ ಸಿಖ್ಖರು ಯುದ್ಧಗಳಾಗಿರ್ಬೋದು, ಈ ಥರ ಅನೇಕ ಯುದ್ಧಗಳನ್ನೇ ಮಾಡ್ಕೊಂಡು ಜೊತೆಯಾಗಿ ಬರೀ ಯುದ್ಧ ಮಾತ್ರ ಮಾಡಲಿಲ್ಲ, ಬರೀ ತೋಳ್ಬಲವನ್ನು ಮಾತ್ರ ಬಳಸಿಲ್ಲ, ಅವರು ಬುದ್ಧಿಬಲವನ್ನು ಕೂಡ ಬಳಸ್ಕೊಂಡು, ಉದಾಹರಣೆಗೆ ಆಗಲೇ ಹೇಳಿದೆ, ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಅವ್ರದ್ದೇನು ₹1 ಖರ್ಚಿಲ್ದಿರ ಅವರ ಸೈನ್ಯವನ್ನು ಯಾವ ಥರ ನಮ್ಮ ಕೈಯಲ್ಲಿ, ನಮ್ಮ ರಾಜರುಗಳ ಕೈಯಲ್ಲಿ ಅವರಿಗೆ ಸಂಬಳ ಕೊಡಿಸಿ ಮೇಂಟೈನ್ ಮಾಡಿದ್ರು ಅಂತಕ್ಕಂಥದ್ದು. ಇಲ್ಲಿ ಒಂದು ಏನು ತೊಂದರೆ ಆಯಿತು, ನಮ್ಮ ಭಾರತೀಯರು ಯಾವ ಥರ ಅಸಹಾಯಕ ಪರಿಸ್ಥಿತಿಗೆ ಒಳಪಟ್ಟರು, ರಾಜರು ಏನಿದ್ರು ಎಷ್ಟು ತುಂಬ ಅಧಿಕಾರಯುತವಾಗಿ ಜೀವನ ನಡೆಸ್ತಾ ಇದ್ರು, ಅವರ ಒಂದು ಅಧಿಕಾರವನ್ನು ಬಹಳ ವ್ಯವಸ್ಥಿತವಾಗಿ ಕಸಿದುಕೊಳ್ಳಲಾಯಿತು. ಮೊದಲನೇದು ರಾಜರು ಕಳ್ಕೊಂಡ್ರು. ಈ ರಾಜರು ಹಲವಾರು ಈ ಒಂದು ಕುಶಲಕರ್ಮಿಗಳು ಏನು ಕೆಲಸ ಮಾಡಿಕೊಂಡು ಏನಾದರೂ ಅವ್ರ ಕೈಲಾದಂಥ ಒಂದು ವಸ್ತುಗಳನ್ನು ಮಾಡಿ ರಾಜರಿಗೆ ಮಾರ್ತಾ ಇದ್ದಾರಲ್ಲ, ಆವಾಗ ರಾಜರಿಗೆ ಅಧಿಕಾರ ಇಲ್ಲ ಅಂತಂದಾಗ ನಿಮ್ಮ ವಸ್ತುಗಳನ್ನ ಅವ್ರು ಹೆಂಗೆ ಕೊಂಡ್ಕೊಳ್ತಾರೆ? ಅನೇಕ ಜನ ಕುಶಲಕರ್ಮಿಗಳು ತಮ್ಮ ಉದ್ಯೋಗವನ್ನೇ ಕಳೆದುಕೊಂಡು ಬೀದಿ ಪಾಲಿಗೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಆಯಿತು. ಜೊತೆಗೆ ಇನ್ನು ರೈತರು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಮಾತಾಡಬೇಕಾಗ್ತದೆ. ಇವತ್ತು ರೈತ ದೇಶದ ಬೆನ್ನೆಲುಬು ಅಂತ ನಾವು ಮಾತಾಡ್ತೀವಿ. ಯಾವಾಗಲೂ ನಾವು ಜೈ ಜವಾನ್ ಜೈ ಕಿಸಾನ್ ಅಂತ ಮಾತಾಡ್ತೀವಿ. ರೈತರು ಅಂತ ಬಂದಾಗ ಇಲ್ಲಿ ಬಹುತೇಕವಾಗಿ ಬ್ರಿಟಿಷ್ ಆಳ್ವಿಕೆಯ ಒಂದು ಶೋಷಣೆಗೆ ಒಳಗಾದಂತಹ ಒಂದು ವರ್ಗ ಅಂತಂದರೆ ರೈತರು ಅಂತ ಹೇಳ್ಬೋದು. ಅವ್ರು ಏನೇನು ತೆರಿಗೆಗಳನ್ನು ಏರ್ತಾ ಇದ್ರು ಅದೆಲ್ಲ ಹೊರೆಯನ್ನು ಹೊರಬೇಕಾಗಿದ್ದು ರೈತರೇ. ಅದಕ್ಕೆ ಕೆಲವಾರು ಪದ್ಧತಿಗಳು ಜಾರಿಗೆ ತರ್ತಾರೆ. ಉದಾಹರಣೆಗೆ ಶಾಶ್ವತ ವಸಾಹತು ಕಾಯ್ದೆ ಅಂತ ಮಾಡ್ತಾರೆ, ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ತೇವೆ. 1793ರಲ್ಲಿ ಒಬ್ಬ ಜಮೀನ್ದಾರನಿಗೆ ವಹಿಸ್ತಾರೆ, ಇಷ್ಟು ಟ್ಯಾಕ್ಸ್ ನೀವು ಕಟ್ಬಿಡಬೇಕು ವರ್ಷದಲ್ಲಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಅಲ್ಲಿ ಕೆಲವೊಂದು ಜಮೀನ್ದಾರರು ತುಂಬ ಹೆಚ್ಚಿನ ಹಣವನ್ನು ಸಂಗ್ರಹ ಮಾಡಿ ಬ್ರಿಟಿಷರಿಗೆ ಅವ್ರು ಏನು ಫಿಕ್ಸ್ ಮಾಡಿರ್ತಾರೆ ಅಷ್ಟು ಮಾತ್ರ ಕಟ್ಬಿಟ್ಟು ಅವ್ರು ಲಾಭ ತೊಗೊತಾಯಿದ್ರು. ಕೆಲವು ಸಂದರ್ಭದಲ್ಲಿ ಕಲೆಕ್ಟ್ ಆಗ್ತಾ ಇರಲಿಲ್ಲ, ಅವರು ತಮ್ಮ ಅಧಿಕಾರವನ್ನೇ ಕೂಡ ಕಳ್ಕೊಳ್ಬೇಕಾಗಿತ್ತು. ಜೊತೆಗೆ ಮಹಾಲ್ವಾರಿ ಪದ್ಧತಿ ಆಗಿರ್ಬೋದು, ರೈತವಾರಿ ಪದ್ಧತಿ ಆಗಿರ್ಬೋದು, ಈ ಥರ ಮಾಡಿ ಏನೇ ಬರಲಿ, ಏನೇ ಖರ್ಚು, ಬ್ರಿಟಿಷರ ಖರ್ಚು ಇಲ್ಲಿ ಆಡಳಿತ ಮಾಡಬೇಕಾದ್ರೆ ಅವರ ಒಂದು ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ, ಅವರ ಸೈನಿಕರ ಸಂಬಳ ಕೊಡೋದಕ್ಕೆ ನಮ್ಮ ಭಾರತೀಯ ರೈತರು ಅವರು ಕಷ್ಟಪಟ್ಟು ದುಡಿದ ಹಣದಿಂದ ಅವ್ರ ತೆರಿಗೆಯನ್ನು ಅವರ ಮೇಲೆ ಏರಿ ಅದನ್ನು ತಗೊಂಡು ನಮ್ಮ ದೇಶೀಯರನ್ನು ಅವರು ಶೋಷಣೆಗೆ ಒಳಪಡಿಸ್ತಾ ಇದ್ರು ಅಂತಕ್ಕಂಥದ್ದು. ಸೊ ಹಾಗೆ ಸೈನಿಕರು ಅಂತ ಬಂದರೆ ಮಿಲಿಟ್ರಿ, ನಮ್ಮ ಸೈನಿಕರು ಬಹುಶಃ ಇದು ನಮ್ಮ ಸೈನಿಕರು ಅಂತಂದರೆ ಇದು ಹೆಂಗೆ ಅಂದರೆ ಅವರ ಒಂದು ಕೈ ಕೆಳಗೆಯಲ್ಲಿ ಇದ್ದರು. ಅವ್ರಿಗೇನು ಬೇಕಿತ್ತು, ಒಂದು ಕೆಲಸ ಬೇಕಿತ್ತು. ಸೈನಿಕರಿಗೆ ಅಷ್ಟು ದೊಡ್ಡ ಮಟ್ಟದ ಒಂದು ದೃಷ್ಟಿಕೋನ ಇರಲಿಲ್ಲ. ನಮ್ಮ ದೇಶವನ್ನು ಇವರು ಒಡೆದು ಆಳ್ತಾ ಇದ್ದಾರೆ ಅಂತಕ್ಕಂಥ ದೃಷ್ಟಿಕೋನ ಇರಲಿಲ್ಲ. ಅವ್ರು ಕೆಲಸ ಬೇಕಿತ್ತು, ಅವ್ರು ಎಷ್ಟೋ ಸಂಬಳ ಕೊಡ್ತಾಯಿದ್ರು, ಕೆಲಸ ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳಬೇಕಿತ್ತು. ನಮ್ಮವರ ಸೈನಿಕರು ಬಂದು ನಮ್ಮವ್ರನ್ನೇ ಕೊಲೆ ಮಾಡ್ತಾಯಿದ್ರು. ಇದು ಬಹಳ ಒಂದು ಶೋಚನೀಯವಾದ ಪರಿಸ್ಥಿತಿ ಅಂತಕ್ಕಂಥದ್ದು, ಬಹಳ ಒಂಥರ ಎಲ್ಲೋ ಒಂದು ಕಡೆ ದುಃಖ ಆಗುತ್ತೆ ಅನ್ನತಕ್ಕಂಥ ಒಂದು ಪ್ರಭಾವ. ಮತ್ತು ಇವರಿಗೆ ಸಂಬಳ ಯಾವ ಥರ ಕೊಡ್ತಾಯಿದ್ರು, ನಮ್ಮ ಸೈನಿಕರು ಬ್ರಿಟಿಷರ ಸೈನಿಕರಿಗಿಂತ ಏನು ಕಡಿಮೆ ಇರಲಿಲ್ಲ. ಭಾಳ ಶಕ್ತಿಶಾಲಿಗಳಾಗಿದ್ದರು, ಬಹಳ ಧೈರ್ಯವಂತರಾಗಿದ್ದರು, ಶೂರ ವೀರರಾಗಿದ್ದರೂ ಕೂಡ ಸಂಬಳ ಅವ್ರಿಗೆ ಎಷ್ಟು ಕೊಡ್ತಾಯಿದ್ರು, ಅವರಲ್ಲಿ ಎಷ್ಟು ಕೊಡ್ತಾಯಿದ್ರು, 1/8 ಭಾಗ ಕೊಡ್ತಾಯಿದ್ರು. ಸರಿಯಾದ ಊಟ ಇಲ್ಲ, ಸರಿಯಾದ ವಸತಿ ಇಲ್ಲ. ಮತ್ತು ಕೆಲವೊಂದು ಕಾಯ್ದೆಗಳನ್ನು ಮಾಡಿದ್ರು, ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಅಂತ ಮಾಡಿದ್ರು. ಮತ್ತು ಸೇನೆಯಲ್ಲಿ ಉನ್ನತ ಹುದ್ದೆಗಳನ್ನು ಭಾರತೀಯರಿಗೆ ಕೊಡ್ತಾರೆ. ಬರ್ತೀನಿ, ಅಲ್ಲಿ ಮಾಡಿದಾಗ ಅಲ್ಲಿ ಬ್ರಾಹ್ಮಣರಿದ್ದರು ಸೈನಿಕರು, ಅವರಲ್ಲಿ ಒಂದು ನಂಬಿಕೆ ಇತ್ತು, ಇವರು ಸಾಗರವನ್ನು ಅವರು ದಾಟಿ ಆ ಕಡೆ ಹೋಗೋಂಗಿಲ್ಲ. ಬ್ರಾಹ್ಮಣ ಸೈನಿಕರಲ್ಲಿ ಆ ಒಂದು ನಂಬಿಕೆ ಇತ್ತು. ಇವರು ಬೇಕಂತಲೇ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಅಂತ ಮಾಡಿ ಈ ಸೈನಿಕರನ್ನು ಹೊರದೇಶಕ್ಕೆ ಕಳಿಸ್ತಕ್ಕಂಥದ್ದು. ಸೊ ಈ ಥರ ಮಾಡ್ತಾಯಿದ್ರು. ಆಮೇಲೆ ನೀವು ಏನಾದರೂ ಧಾರ್ಮಿಕ ನಂಬಿಕೆಗಳು, ಏನಾದರೂ ಕಪ್ಪು ದಾರ, ನೀವು ಈ ಥರ ಟೋಪಿ ಹಾಕೊಳ್ಳೋದು, ಅದನ್ನೆಲ್ಲ ಮಾಡೋಂಗಿಲ್ಲ, ನೀವು ದಾಡಿ ಬಿಡೋಂಗಿಲ್ಲ, ಈ ಥರ ಸಣ್ಣ ಪುಟ್ಟದನ್ನೆಲ್ಲ ಅವ್ರಿಗೆ ಭಾಳಷ್ಟು ಒಂದು ನಿಯಮಗಳನ್ನು ಅವ್ರ ಮೇಲೆ ಏರಿ ಅವರ ಸ್ವಾತಂತ್ರ್ಯಗಳನ್ನು ಕಸ್ಕೊಂಡ್ರು. ಅವರು ಸರಿಯಾಗಿ ಸಂಬಳ ಕೊಡಲಿಲ್ಲ. ಒಂದು ಪೋಸ್ಟ್ ಆಫೀಸ್ ಆ್ಯಕ್ಟ್ ಅಂತ 1954ರಲ್ಲಿ ಅವರಿಗೆ ಅಂಚೆಯಲ್ಲಿ ಏನಾದರೂ ಪಾರ್ಸಲ್ ಕಳಿಸ್ಬೇಕಾದ್ರೆ ಫ್ರೀ ಇತ್ತು ಅಲ್ಲಿ ತನಕ, ಅದನ್ನು ಕೂಡ ಅವರು ಕ್ಯಾನ್ಸಲ್ ಮಾಡ್ತಾರೆ. ಹೀಗೆ ಹಂತವಾಗಿ ಅವ್ರಿಗೆ ಇರ್ತಕ್ಕಂತಹ ಒಂದು ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡು ಅವರನ್ನು ಅತ್ಯಂತ ದಯನೀಯವಾಗಿ ಶೋಷಣೆಗಳನ್ನು ಗೊಳಿಸ್ಕೊಳ್ತಾ, ಸೊ ಹಾಗಾಗಿ ನಮ್ಮ ಭಾರತೀಯರನ್ನು ಅತ್ಯಂತವಾದಂಥ ಒಂದು ಅಸಹಾಯಕ ಪರಿಸ್ಥಿತಿಗೆ ತಳ್ಳಿದ್ರು ಅಂತಕ್ಕಂಥದ್ದು ನೆನೆಸ್ಕೊಂಡ್ರೆ ಇವತ್ತು ಕೂಡ ಮೈ ರೋಮಾಂಚನ ಆಗುತ್ತೆ. ಇವತ್ತು ನಮ್ಮಲ್ಲಿ ನೆನೆಸ್ಕೊಬೇಕು, ಇದೇ ಥರ ಪರಿಸ್ಥಿತಿ ಇವತ್ತು ಕೂಡ ಇದೆ. ಮಧ್ಯಮ ವರ್ಗಗಳು, ಕೆಳ ಮಧ್ಯಮ ವರ್ಗಗಳು ಇವತ್ತು ಕೂಡ ಆ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಹಾಗಾಗಿ ಬಹುಶಃ ಅವತ್ತು ಒಗ್ಗಟ್ಟಿರಲಿಲ್ಲ, ಇವತ್ತು ಒಗ್ಗಟ್ಟಿಲ್ಲ ಅಂತಕ್ಕಂಥದ್ದು. ಬಹುಶಃ ಜನಸಾಮಾನ್ಯರು ಒಗ್ಗಟ್ಟಾದರೆ ಬಹುಶಃ ಒಂದು ರಾಜಕೀಯ ಬದಲಾವಣೆಯನ್ನು ತರಬಹುದು, ಒಂದು ಒಳ್ಳೆಯ ಒಂದು ಜೀವನವನ್ನು,
ಒಂದು ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯನ್ನು ದೇಶ ಕಾಣ್ಬೋದು ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ. ಒಳ್ಳೆ ವಿಚಾರಗಳನ್ನೇ ಹೇಳಿದ್ರಿ ಸರ್. ಯಾಕಂದರೆ ಇವತ್ತು ನಮ್ಮ ಸ್ವಾತಂತ್ರ್ಯ ಭಾರತದ ಒಂದು ಸ್ವಾತಂತ್ರ್ಯ ಪೂರ್ವ ಭಾರತದ ಒಂದು ಅಸಹಾಯಕ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಇಲ್ಲಿ ಒಂದು ಬ್ರಿಟಿಷರ ಬುದ್ಧಿವಂತಿಕೆಯನ್ನು ನಾವು ಸ್ಮರಿಸಬೇಕಾಗುತ್ತೆ. ಯಾಕಂದರೆ ಅವರು ಭಾರತದ ಆಂತರಿಕ ಸಮಸ್ಯೆಗಳನ್ನು, ಇಲ್ಲಿನ ವ್ಯವಸ್ಥೆಗಳನ್ನು ಹೇಗೆ ಬಳಕೆ ಮಾಡಿಕೊಂಡ್ರು ಅಂತಂದರೆ, ಎಲ್ಲೆಲ್ಲಿ ಯಾರ್ಯಾರನ್ನು ಹೇಗೆ ತಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು ಅಂತಕ್ಕಂಥದ್ದು. ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭ ಮಾಡಿದ್ರು. ಬಟ್ ಈಸ್ಟ್ ಇಂಡಿಯಾ ಕಂಪನಿ ಉದ್ಧಾರಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥ ಬರೀ ವ್ಯಾಪಾರಕ್ಕೋಸ್ಕರ ಬಂದಿರತಕ್ಕಂಥವ್ರು ಇವತ್ತು ಬ್ರಿಟಿಷ್ ವಸಾಹತುಶಾಹಿಗಳನ್ನು ಸ್ಥಾಪನೆ ಮಾಡಿಕೊಂಡ್ರು ಅಂತಂದರೆ, ಭಾರತದ ಒಂದು ಅಸಹಾಯಕ ಪರಿಸ್ಥಿತಿ ತುಂಬ ಇತ್ತು. ಯಾಕಂದರೆ ನಮ್ಮ ಒಂದು ಅಸಹಾಯಕ ಪರಿಸ್ಥಿತಿಯಿಂದಲೇ ಇವತ್ತು ಬ್ರಿಟಿಷರು ಅಷ್ಟರ ಮಟ್ಟಿಗೆ ಒಡೆದು ಆಳುವ ನೀತಿಯನ್ನು ತಂದರು. ಧಾರ್ಮಿಕ ಮನೋಭಾವಗಳನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಸೈನಿಕರನ್ನು ನಮ್ಮ ದೇಶದ ವಿರುದ್ಧನೇ ಎತ್ತಿಕಟ್ಟು ತಾವು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ಈ ಒಂದು ಸನ್ನಿವೇಶ ನೋಡಿದರೆ ಬಹುಶಃ ನಮ್ಮ ಭಾರತ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ದಾಸ್ಯಕ್ಕೆ ಒಳಪಡಿಸ್ಕೊಂಡಿದ್ವೇನೋ ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಇರಲಿ, ಮತ್ತೆ ಮುಂದೆ ಈ ಚರ್ಚೆನ ಮತ್ತೆ ಮುಂದುವರಿಸೋಣ. ಬಹುಶಃ ಇವತ್ತಿನ ಏನು ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳು ಒಂದು ಉತ್ತಮ ಮತ್ತು ಸುವಿವರವಾಗಿ ಒಂದು ಮನದಟ್ಟಾಗ್ತಕ್ಕಂಥ ಅಂಶಗಳನ್ನು ಇವತ್ತು ಚರ್ಚೆ ಮಾಡಿದ್ದೀರಾ. ಮತ್ತು ಮುಂದಿನ ಒಂದು ಭಾಗದಲ್ಲೂ ಕೂಡ ಮತ್ತೆ ಚರ್ಚೆಗೆ ಇದನ್ನು ಎತ್ಕೊಳ್ತೀನಿ. ಇದುವರೆಗೂ ನಿಮ್ಮ ಬಿಡುವಿನ ಸಮಯವನ್ನು ನಮ್ಮ ಟಿ ವಿಗೆ, ನಮ್ಮ ಶ್ರೀ ಬಸವ ಟಿವಿಯ ಸ್ಟುಡಿಯೋಗೆ ಬಂದುಬಿಟ್ಟು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು, ವಿಚಾರಧಾರೆಗಳನ್ನು ನೀವು ಮನನ ಮಾಡ್ಕೊಂಡಿದ್ದಕ್ಕೆ ಅಥವಾ ಸ್ಮರಿಸ್ಕೊಂಡಿದ್ದಕ್ಕೆ ಎಲ್ರಿಗೂ ಕೂಡ ಶ್ರೀ ಬಸವ ಟಿವಿಯ ಪರವಾಗಿ ಶರಣಾರ್ಥಿಗಳು. ವೀಕ್ಷಕರೇ, ನೋಡಿದ್ರಲ್ಲ, ಈ ಸ್ವಾತಂತ್ರ್ಯೋತ್ಸವದ ಸವಿನೆನಪು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆದವು. ಸ್ವಾತಂತ್ರ್ಯ ಪೂರ್ವದ ಭಾರತ, ನಂತರದ ಭಾರತ, ಅಲ್ಲಿ ಏನೇನು ಸಮಸ್ಯೆಗಳು ಬಂದವು, ಯಾವ್ಯಾವ ದೇಶಭಕ್ತಗಳು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿ ದೇಶಕ್ಕೋಸ್ಕರ ಹೋರಾಟ ಮಾಡಿದರು, ಇಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಘಟ್ಟಗಳ ಬಗ್ಗೆ ಚರ್ಚೆ ಆಯಿತು. ಕರ್ನಾಟಕದ ಸ್ವಾತಂತ್ರ್ಯ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಬಹುಶಃ ಇಂದಿನ ಚರ್ಚೆ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತೀನಿ. ಮುಂದಿನ ಒಂದು ಭಾಗದಲ್ಲಿ ಕೂಡ ಈ ಸ್ವಾತಂತ್ರ್ಯೋತ್ಸವದ ಸವಿನೆನಪಿನ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿಗಳು.